ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಇಂಡಿಯಾ ಕೋಸ್ಟ್ ಟು ವಿನ್ ಇನ್ ಸೆಕ್ಯೂರಿಟಿ ಕೌನ್ಸಿಲ್ ಪೋಲ್ಸ್. ನಿನ್ನೆಯಷ್ಟೇ ಬಹುಮುಖ್ಯವಾದಂತಹ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಭಾರತ ಜಯಬೇರಿಯನ್ನು ಬಾರಿಸಿದೆ. ಸೊ ಅದರ ಕುರಿತಂತೆ ಕೆಲವು ಡೀಟೇಲ್ಸ್ ಇವತ್ತಿನ ಸುದ್ದಿಯಲ್ಲಿ ಪ್ರಕಟವಾಗ್ತಾ ಇದ್ದಾವೆ. ಅದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ನಮಗೆ ಗೊತ್ತಿರಬೇಕಾದಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ವಿಶ್ವಸಂಸ್ಥೆಯಲ್ಲಿ ಎರಡು ಪ್ರಮುಖವಾದಂತಹ ವಿಭಾಗಗಳು ಕಂಡುಬರುತ್ತೆ. ಮೊದಲನೇದನ್ನು ನಾವು UNGA ಅಂತ ಕರಿತೀವಿ. ಎಲ್ಲರೂ ಕೂಡ ಕೇಳಿರ್ತೀರಾ UNGA ಅಥವಾ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ. ಅದೇ ರೀತಿ ಎರಡನೇ ವಿಭಾಗ ಅಂತ ಹೇಳಿದ್ರೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರ್ತಕ್ಕಂತಹ UNSC ಅಥವಾ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್. UNGA ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಮತ್ತು UNSC ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ. ಸೊ ಡಿಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಈ ಸಾಮಾನ್ಯ ಸಭೆ ಅಥವಾ ಜನರಲ್ ಅಸೆಂಬ್ಲಿಯಲ್ಲಿ ಈ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಹೊಂದಿರತಕ್ಕಂತಹ ಎಲ್ಲ 193 ದೇಶಗಳು ಅದರಲ್ಲಿ ಇರ್ತವೆ. ಆಲ್ 193 ಕಂಟ್ರೀಸ್ ಏನು ವಿಶ್ವಸಂಸ್ಥೆಯ ಮೆಂಬರ್ಶಿಪ್ ಅನ್ನು ಪಡೆದಿರ್ತಾರೆ ಅವರೆಲ್ಲರೂ ಕೂಡ ಈ ಸಾಮಾನ್ಯ ಸಭೆಯಲ್ಲಿ ಒಬ್ಬ ಸದಸ್ಯರಾಗಿ ಇರ್ತಾರೆ. ಅದೇ ನೀವು UNSCಗೆ ಬಂದರೆ ಅಥವಾ ಭದ್ರತಾ ಮಂಡಳಿಗೆ ಬಂದ್ರಿ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲ ಸದಸ್ಯರು ಇರೋದಿಲ್ಲ. ಬದಲಾಗಿ 15 ಸದಸ್ಯರು ಮಾತ್ರ ಈ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನ ಭಾಗವಾಗಿರ್ತಾರೆ. ಸೊ 15 ಜನ ಯಾರು ಅಂತ ಕೂಡ ತಿಳ್ಕೊಬೇಕಾಗುತ್ತೆ. ಬಿಕಾಸ್ ಅದರಲ್ಲಿ 5 ಜನ ಪರ್ಮನೆಂಟ್ ಅಥವಾ 5 ಜನ ಅನ್ನಕ್ಕಿಂತ 5 ದೇಶಗಳು P5 ಅಥವಾ ಪರ್ಮನೆಂಟ್ 5 ಅಂತ ಕರಿತೀವಿ. 5 ಜನ ಕಾಯಂ ಭದ್ರತಾ ಮಂಡಳಿಯ ಸದಸ್ಯರು. ಸೊ ಇದು ಬಹಳ ಪ್ರಮುಖವಾಗಿರುತ್ತೆ. 5 ಹೊರತುಪಡಿಸಿ 10 ದೇಶಗಳೇನಿರ್ತವೆ ಇವು 2 ವರ್ಷಗಳ ಅವಧಿಗೆ 2 ಇಯರ್ಸ್ ಟೆನ್ಯೂರ್ಗೆ ಪ್ರತಿ ವರ್ಷ ಚುನಾವಣೆ ನಡೀತಾ ಇರುತ್ತೆ. ಆ ಚುನಾವಣೆಯಲ್ಲಿ ಈ ಉಳಿದಂತಹ 10 ದೇಶಗಳನ್ನು ಭರ್ತಿ ಮಾಡಲಾಗುತ್ತೆ. ಆ್ಯಂಡ್ ಅಂತಹದ್ದೇ ಒಂದು ಚುನಾವಣೆ ನಿನ್ನೆ ಆಯೋಜನೆಗೊಂಡಿತ್ತು. ಅದರಲ್ಲಿ ಒಟ್ಟು 10 ತಾತ್ಕಾಲಿಕ ಸದಸ್ಯರೇನಿರ್ತಾರೆ ಅಥವಾ ಟೆಂಪರರಿ ಮೆಂಬರ್ಸ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್, ಇದರಲ್ಲಿ 5 ಸ್ಥಾನಗಳಿಗೆ ನಿನ್ನೆ ಚುನಾವಣೆ ನಡೆಯಿತು. ಇನ್ನುಳಿದಂತಹ 5 ಸ್ಥಾನಗಳಿಗೆ ಮುಂದಿನ ವರ್ಷ ಚುನಾವಣೆ ನಡೆಯುತ್ತೆ. ಸೊ ಒಟ್ಟು 2 ವರ್ಷ ಟರ್ಮ್ ಇರುತ್ತೆ. ಪ್ರತಿ ವರ್ಷ ಚುನಾವಣೆ ನಡೀತಾ ಇರುತ್ತೆ. ಆ್ಯಂಡ್ ಪ್ರತಿ ಚುನಾವಣೆಯಲ್ಲಿ 5 ಜನ 5 ದೇಶಗಳನ್ನು ಆಯ್ಕೆ ಮಾಡ್ಕೊಳ್ತಾ ಹೋಗಲಾಗುತ್ತೆ. ಸೊ ಇದು ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಭಾರತ 8ನೇ ಬಾರಿಗೆ ಈಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯ ಆಗಿ ಆಯ್ಕೆ ಆಗ್ತಾ ಇದೆ. ಆ್ಯಂಡ್ ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಾ, ಒಟ್ಟು 192 ಮತಗಳು ಚಲಾವಣೆ ಆದವು. ಅದರಲ್ಲಿ 184 ಮತಗಳನ್ನು ಭಾರತ ಪಡ್ಕೊಳ್ತು. ಇದು ಓವರ್ವೆಲ್ಮಿಂಗ್ ಮೆಜಾರಿಟಿ ಅಂತಲೇ ಹೇಳ್ಬಹುದು. ಒಂದು ಅದ್ವಿತೀಯ ಬಹುಮತದೊಂದಿಗೆ ಭಾರತ ಈ ಭದ್ರತಾ ಮಂಡಳಿಗೆ ಸದಸ್ಯ ಆಗಿ ಆಯ್ಕೆಯಾಗಿದೆ. ಆ್ಯಂಡ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ರೂಲ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಭದ್ರತಾ ಮಂಡಳಿಯ ಸದಸ್ಯ ಆಗಬೇಕು ಅಂತ ಹೇಳಿದ್ರೆ ಈ ಸಾಮಾನ್ಯ ಸಭೆ, ನಾನಾಗಲೇ ಹೇಳಿದೆ ನಿಮಗೆ, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನಿದೆ ಅದರಲ್ಲಿ ಕನಿಷ್ಠ ಪಕ್ಷ 2/3 ಮೆಜಾರಿಟಿ ಬರಲೇಬೇಕು. 2/3 ಅಂದರೆ ಏನು? 3/2 ಭಾಗ ಅಂದರೆ 193 ಒಟ್ಟು ಮತಗಳ ಸಂಖ್ಯೆ ಇರುತ್ತೆ. ಅದರಲ್ಲಿ ಕನಿಷ್ಠ ಪಕ್ಷ 128ಕ್ಕಿಂತ ಹೆಚ್ಚು ಮತವನ್ನು ಪಡಿಬೇಕಾಗುತ್ತೆ. ಬಟ್ ನೀವು ನೋಡ್ತಾ ಇದ್ದೀರಾ, ಭಾರತ ಬಹಳ ನಿರಾಯಾಸವಾಗಿ ಈ ಒಂದು ಗೆಲುವನ್ನು ದಾಖಲಿಸಿತು. ಅದರ ಪರವಾಗಿ 184 ಮತಗಳು ಚಲಾವಣೆಯಾಗಿದ್ದಾವೆ. ಆ್ಯಂಡ್ ಇಂಡಿಯಾಕ್ಕೆ ವೋಟ್ ಮಾಡದೇ ಇರೋ 8 ಕಂಟ್ರಿಗಳು ಯಾವುವು ಅಂತ ಕೂಡ ನೀವು ಕೇಳ್ಬೋದು. ಬಟ್ ಒಂದು ಮಾತು ನೆನಪಿರಬೇಕಾಗುತ್ತೆ, ಅದೇನಪ್ಪ ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಚುನಾವಣೆಗಳನ್ನು ಸೀಕ್ರೆಟ್ ಬ್ಯಾಲೆಟ್ ಪೇಪರ್ ಮೂಲಕ ನಡೆಸಲಾಗುತ್ತೆ. ಸೊ ಒಂದು ರಹಸ್ಯ ಮತದಾನ, ಹಾಗಾಗಿ ಗೊತ್ತಾಗಲ್ಲ. ಆ್ಯಂಡ್ ನಿನ್ನೆ ಭಾರತದ ಜೊತೆಗೆ ನಾನಾಗಲೇ ಹೇಳಿದೆ ಒಟ್ಟು 5 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. 1 ಸ್ಥಾನ ಅಂದರೆ ನಮ್ಮ ಏಷ್ಯಾ ವಲಯದಿಂದ ಭಾರತ ಏಕೈಕ ಸ್ಪರ್ಧಿಯಾಗಿತ್ತು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮುಂಚೆನೇ ಊಹೆ ಮಾಡಿದ್ರು ಭಾರತ ನಿರಾಯಾಸವಾಗಿ ಗೆಲುವನ್ನು ದಾಖಲಿಸಿದ್ದೆ ಅಂತ ಹೇಳಿ. ಸೊ ಅದು ನಿಜ ಕೂಡ ಆಯಿತು. ಆ್ಯಂಡ್ ಭಾರತದ ಜೊತೆಗೆ ಆಯ್ಕೆಯಾದಂತಹ ಉಳಿದ ದೇಶಗಳು ಯಾವ್ಯಾವು ಅಂತ ನೋಡ್ತಾ ಹೋದರೆ ನಿಮಗೆ ಕಾಣಿಸ್ತಾ ಇದೆ, ಮೆಕ್ಸಿಕೋ ಒಂದು ಗೆಲುವನ್ನು ಕಂಡಿದೆ. ಮೆಕ್ಸಿಕೋ ಲ್ಯಾಟಿನ್ ಅಮೆರಿಕಾ ಭಾಗದಿಂದ ಸ್ಪರ್ಧೆಯನ್ನು ಮಾಡಿತ್ತು. ಅದು ಆ ಒಂದು ದೇಶ ಗೆದ್ದಿದೆ. ಅಷ್ಟೇ ಅಲ್ಲ, ನಾರ್ವೆ ಇರಬಹುದು, ಐರ್ಲೆಂಡ್ ಇರಬಹುದು, ಅವೆರಡೂ ದೇಶಗಳು ಕೂಡ ನಿನ್ನೆ ಗೆಲುವನ್ನು ದಾಖಲಿಸಿದ್ದಾವೆ. ಆ್ಯಂಡ್ ಆ ಒಂದು ಪ್ರದೇಶಕ್ಕೆ ವೆಸ್ಟರ್ನ್ ಯುರೋಪ್ ಆ್ಯಂಡ್ ಅದರ್ ಕಂಟ್ರೀಸ್ ಅನ್ನುವಂತಹ ಒಂದು ಗುಂಪು ಬರುತ್ತೆ. ಬಿಕಾಸ್ ಒಂದು ಮತ್ತೆ ನೆನ್ಪಿಟ್ಕೋಬೇಕು, ಇಲ್ಲಿ ಬೇರೆ ಬೇರೆ 10 ಗುಂಪುಗಳನ್ನಾಗಿ ವಿಂಗಡಣೆ ಮಾಡಲಾಗಿರುತ್ತೆ. ಆ್ಯಂಡ್ ಪ್ರತಿಯೊಂದು ಗುಂಪಿಗೂ ಕೂಡ 10 ಗುಂಪನ್ನಕ್ಕಿಂತ 10 ಸೀಟ್ಗಳಿರುತ್ತೆ, 10 ಸ್ಥಾನಗಳಿರುತ್ತೆ. ಅದಕ್ಕೆ ಬೇರೆ ಬೇರೆ ಗುಂಪುಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಭಾರತ ಏಷ್ಯಾ ವಲಯದಿಂದ ಬರುತ್ತೆ. ಅದೇ ರೀತಿ ಆಫ್ರಿಕಾ ವಲಯಕ್ಕೆ ಒಂದು ಸೀಟನ್ನು ಕೊಡಲಾಗಿತ್ತು. ಅದೇ ರೀತಿ ಲ್ಯಾಟಿನ್ ಅಮೆರಿಕಾ ಇರಬಹುದು, ವೆಸ್ಟರ್ನ್ ಯುರೋಪ್ ಇರಬಹುದು, ಬೇರೆ ಬೇರೆ ಗುಂಪುಗಳು ಬರುತ್ತೆ. ಆ ಗುಂಪಿನಿಂದ ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡ್ತಾರೆ. ಆ್ಯಂಡ್ ನಾನಾಗಲೇ ಹೇಳ್ದಂಗೆ ನಮ್ಮ ಏಷ್ಯಾ ವಲಯದಿಂದ ಕೇವಲ ಭಾರತ ಮಾತ್ರ ಸ್ಪರ್ಧೆಯಲ್ಲಿತ್ತು. ಬಟ್ ನೀವು ಇಲ್ಲಿ ನೋಡ್ತಾ ಇರೋ ರೀತಿ
ಏನು ವೆಸ್ಟರ್ನ್ ಯುರೋಪ್ ಆ್ಯಂಡ್ ಅದರ್ ಕಂಟ್ರೀಸ್ ಅಥವಾ ಪಶ್ಚಿಮ ಯುರೋಪ್ ಮತ್ತು ಇತರೆ ದೇಶಗಳು ಅನ್ನುವಂತಹ ಒಂದು ಗುಂಪಿತ್ತು. ಆ ಗುಂಪಿನಿಂದ 2 ಸ್ಥಾನಗಳು ಆ ಗುಂಪಿಗೆ ಲಭ್ಯವಿದ್ವು, ಒಟ್ಟು 2 ಸ್ಥಾನಗಳು. ಬಟ್ ಅದಕ್ಕೆ 3 ದೇಶಗಳು ಒಂದು ನಾಮಪತ್ರವನ್ನು ಸಲ್ಲಿಸಿದ್ವು. ಸೊ ಅದು ಯಾವ 3 ದೇಶಗಳಪ್ಪ ಅಂತ ಹೇಳಿದ್ರೆ ನಾರ್ವೆ, ಐರ್ಲೆಂಡ್ ಮತ್ತು ಕೆನಡಾ. ಇದರ ಕುರಿತಾಗಿ ನಾನು ನಿನ್ನೆಯ ಕ್ಲಾಸಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೇನೆ. ಸೊ ಅದರಲ್ಲಿ ಕೆನಡಾ ಸೋಲನ್ನು ಒಪ್ಕೋಬೇಕಾಯಿತು, ನಾರ್ವೆ ಮತ್ತು ಐರ್ಲೆಂಡ್ ದೇಶಗಳು ಗೆಲುವನ್ನು ದಾಖಲಿಸಿದ್ವು. ಅದು ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಮೆಕ್ಸಿಕೋ ಲ್ಯಾಟಿನ್ ಅಮೆರಿಕಾದಿಂದ ಏಕೈಕ ಸ್ಪರ್ಧಿ, ಸೊ ಅದು ಕೂಡ ನಿರಾಯಾಸವಾಗಿ ಗೆಲುವನ್ನು ದಾಖಲಿಸಿತು. ಬಟ್ ಮತ್ತೊಂದು ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಆಫ್ರಿಕಾ ವಲಯಕ್ಕೆ 1 ಸೀಟನ್ನು ಕೊಡಲಾಗಿತ್ತು. ಬಟ್ ಅಲ್ಲಿ 2 ದೇಶಗಳು ಕಂಟೆಸ್ಟನ್ನು ಮಾಡಿದ್ವು, ಒಂದು ಕೀನ್ಯಾ ಮತ್ತೊಂದು ಜಿಬೌಟಿ ಅನ್ನುವಂತಹ ಒಂದು ದೇಶ. ಬಟ್ ಅಲ್ಲೇನಾಯ್ತಪ್ಪ ಅಂತ ಹೇಳಿದ್ರೆ ನೀವು ಆಗಲೇ ನೋಡಿದ್ದೀರಾ, ಈ ಒಂದು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ 3/2 ಭಾಗ ಸೀಟನ್ನು ವೋಟ್ಗಳನ್ನು ಗೆಲ್ಲಬೇಕು. ಅಂದರೆ ಕನಿಷ್ಠ 128 ವೋಟ್ಗಳು ಬರಬೇಕು. ಬಟ್ ಅವೆರಡೂ ದೇಶಗಳಿಗೆ, ಕೀನ್ಯಾ ಮತ್ತು ಜಿಬೌಟಿ ಎರಡಕ್ಕೂ ಕೂಡ 128 ವೋಟ್ಗಳು ಬರಲಿಲ್ಲ. ಹಾಗಾಗಿ ಅಲ್ಲಿ ಮರು ಚುನಾವಣೆಯನ್ನು ಆ ಒಂದು ಸೀಟ್ಗೆ ನಡೆಸಲಾಗುತ್ತೆ. ಏನು ಆಫ್ರಿಕನ್ ಸ್ಥಾನ ಇದೆ, ಆ ಒಂದು ಸ್ಥಾನಕ್ಕೆ ಮತ್ತೊಮ್ಮೆ ಚುನಾವಣೆಯನ್ನು, ವೋಟಿಂಗನ್ನು ನಡೆಸಲಾಗುತ್ತೆ. ಅದು ಕೂಡ ಗೊತ್ತಿರಬೇಕಾದಂಥ ಒಂದು ವಿಚಾರ ಆಗಿರುತ್ತೆ. ಆ್ಯಂಡ್ ಇವತ್ತು ನಾನು ಪೆನ್ನ ಬಳಕೆ ಮಾಡ್ತಿಲ್ಲ, ಬದಲಾಗಿ ಮೌಸ್ನ ಬಳಕೆ ಮಾಡ್ತಿರ್ತಕ್ಕಂತಹ ಕಾರಣದಿಂದ ಏನು ಬರೀಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಉಂಟಾಗಬಹುದು. ಸೊ ನಾನು ಜಾಸ್ತಿ ಬಾಯಲ್ಲಿ ಹೇಳ್ತೀನಿ, ಬರೆಯೋದನ್ನು ಸ್ವಲ್ಪ ಕಮ್ಮಿ ಮಾಡ್ತೀನಿ. ಸೊ ದಯವಿಟ್ಟು ಸಹಕಾರ ಕೊಡಬೇಕು. ಇದೇ ರೀತಿ ಮುಂದಿನ ಸುದ್ದಿಯತ್ತ ನಾವು ಗಮನ ಹರಿಸೋದಾದ್ರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಹಿಂದೂ ದಿನಪತ್ರಿಕೆಯಲ್ಲಿ ಒಂದು ಎಡಿಟೋರಿಯಲ್ ಸಂಪಾದಕೀಯ ಪ್ರಕಟವಾಗಿದೆ. ಅದನ್ನು ತಿಳ್ಕೊಳ್ತಾ ಹೋಗೋಣ. ಎಟ್ ದ ಹೈ ಟೇಬಲ್ ಅಂತ ಈ ಒಂದು ಸಂಪಾದಕೀಯ ಹೇಳುತ್ತೆ. ಇದರಲ್ಲಿ ಭಾರತ ಏನು ಈ ಒಂದು ಬೇಸಿಕಲಿ ಹೇಳಬೇಕು ಅಂತ ಹೇಳಿದ್ರೆ ಇದು ಭಾರತಕ್ಕೆ ಒಂದು ಮಹತ್ವವಾದ ಜವಾಬ್ದಾರಿ ಅಂತಲೇ ಹೇಳಬೇಕು. ಬಿಕಾಸ್ ಈ 15 ದೇಶಗಳೇನಿದ್ದಾವೆ, ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಇರತಕ್ಕಂತಹ 15 ದೇಶಗಳ ಒಂದು ಹೆಗಲಿನ ಮೇಲೆ ಸಾಕಷ್ಟು ಜವಾಬ್ದಾರಿ ಇರುತ್ತೆ. ಬಿಕಾಸ್ ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಒಂದು ನಿರ್ಣಯವನ್ನು ಈ 15 ದೇಶಗಳೇ ಕೈಗೊಳ್ತವೆ. ಸೊ ಹಾಗಾಗಿ ಅದು ಬಹಳ ಪ್ರಮುಖವಾಗಿರುತ್ತೆ. ಭಾರತವೂ ಕೂಡ ಇದರ ಭಾಗವಾಗ್ತಿರೋ ಕಾರಣದಿಂದ ನಮ್ಮ ಮೇಲೂ ಒಂದು ಜವಾಬ್ದಾರಿ ಹೆಚ್ಚಾಗುತ್ತೆ. ಆ್ಯಂಡ್ ನಮ್ಮ ಸದಸ್ಯತ್ವ ಪ್ರಾರಂಭವಾಗ್ತಕ್ಕಂತಹದ್ದು 2021ನೇ ಇಸ್ವಿ ಜನವರಿ ತಿಂಗಳಿನಿಂದ. ಆ್ಯಂಡ್ ಅಲ್ಲಿಂದ 2 ವರ್ಷಗಳ ಅವಧಿವರೆಗೂ ನಾವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯರಾಗಿರ್ತೀವಿ. ಬಟ್ ನಾವು ಕೇವಲ ತಾತ್ಕಾಲಿಕ ಸದಸ್ಯರಷ್ಟೇ. ಇನ್ನೂ ಕೂಡ ಭಾರತಕ್ಕೆ ಈ ಪರ್ಮನೆಂಟ್ ಮೆಂಬರ್ಶಿಪ್ ಸಿಕ್ಕಿಲ್ಲ. ಅದು ಕೇವಲ 5 ದೇಶಗಳಿಗೆ ಮಾತ್ರ ಸೀಮಿತವಾಗಿದೆ. ಪರ್ಮನೆಂಟ್ 5 ಅಥವಾ P5 ಅಂತ ಅವ್ರನ್ನ ಕರಿತಾ ಹೋಗ್ತೀವಿ. ಆ್ಯಂಡ್ ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿ ಕೀನ್ಯಾ ಮತ್ತು ಜಿಬೌಟಿ 2 ದೇಶಗಳು ನಿನ್ನೆ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ವಿಫಲವಾಗಿದ್ದಾವೆ ಅಂತೇಳಿ. ಆ್ಯಂಡ್ ಪ್ರಸಕ್ತವಾಗಿ ಕೊರೋನಾ ನಂತರ ಜಗತ್ತು ಸ್ವಲ್ಪ ಬೇರೆಯಾದಂತಹ ಒಂದು ದೃಷ್ಟಿಕೋನದಿಂದ ನಾವು ನೋಡಬೇಕಾಗುತ್ತೆ. ಜಗತ್ತು ಬೇರೆ ಒಂದು ಮಜಲಿಗೆ ಹೊರಳುತ್ತೆ. ಸೊ ಹಾಗಾಗಿ ಇದನ್ನು ಯಾವ ರೀತಿ ಭಾರತ ನಿಭಾಯಿಸುತ್ತೆ, ಬಿಕಾಸ್ ಈ ಭದ್ರತಾ ಮಂಡಳಿಯ ಒಂದು ಸ್ಥಾನ ಅಂತ ಹೇಳಿದ್ರೆ ಅದು ನಮ್ಮ ಪ್ರಪಂಚದಲ್ಲಿರ್ತಕ್ಕಂತಹ ದುರ್ಬಲ ರಾಷ್ಟ್ರಗಳ ಒಂದು ಧ್ವನಿಯಾಗಿರಬೇಕು, ದ ವಾಯ್ಸ್ ಆಫ್ ವೀಕರ್ ನೇಷನ್ಸ್. ಬಿಕಾಸ್ ಭಾರತ ಹಲವಾರು ಆಫ್ರಿಕಾ ದೇಶಗಳಿರಬಹುದು ಅಥವಾ ಚಿಕ್ಕ ಪುಟ್ಟ ಏಷ್ಯಾದ ದೇಶಗಳಿರಬಹುದು, ಅವಕ್ಕೆ ಒಂದು ದೊಡ್ಡಣ್ಣನ ರೀತಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಸೊ ಹೀಗಾಗಿ ಈ ದುರ್ಬಲ ದೇಶಗಳ ಆಶೋತ್ತರಗಳನ್ನು ಕೂಡ ಈಡೇರಿಸಬೇಕಾದಂತಹ ಒಂದು ಜವಾಬ್ದಾರಿ ಭಾರತದ ಮೇಲಿದೆ. ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಕೆಳಗಡೆ ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿ ಭಾರತ ಈ ಭದ್ರತಾ ಮಂಡಳಿಗೆ ಜಾಯ್ನ್ ಆದಮೇಲೆ ಕೆಲವೊಂದು ಟೆಂಪ್ಟೇಷನ್ಸ್ ಬರುತ್ತೆ. ಯಾವುದೋ ಒಂದು ದೇಶದ ವಿರುದ್ಧ ಕತ್ತಿಯನ್ನು ಮಸಿಬೇಕಾದಂತಹ ಒಂದು ಪ್ರಸಂಗಗಳು ಉಂಟಾಗುತ್ತೆ. ಬಟ್ ಅದಕ್ಕೆ ಭಾರತ ಬಲಿಯಾಗಬಾರ್ದು. ಬಿಕಾಸ್ ಭಾರತ ಎಲ್ಲರನ್ನೂ ಕೂಡ ಒಳಗೊಂಡ್ಬಿಟ್ಟು ಒಂದು ಕಾಂಪ್ರಹೆನ್ಸಿವ್ ಆದಂತಹ ಯೋಜನೆಯೊಂದಿಗೆ ಮುನ್ನುಗ್ಗಬೇಕಾಗುತ್ತೆ. ಆವಾಗಲೇ ವಿಶ್ವಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ಈ ಒಂದು ಸುದ್ದಿ ಹೇಳುತ್ತೆ. ಆ್ಯಂಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಭಾರತದ ಜೊತೆ ಗೆದ್ದಂತಹ ಇನ್ನಿತರ ರಾಷ್ಟ್ರಗಳು ಏನು ನಾರ್ವೆ ಇರಬಹುದು, ಮೆಕ್ಸಿಕೋ ಇರಬಹುದು, ಆ್ಯಂಡ್ ಐರ್ಲೆಂಡ್ ಇರಬಹುದು, ಅವು ಕೂಡ ಪ್ರಮುಖವಾಗುತ್ತೆ. ಆ್ಯಂಡ್ ಇದರ ಒಂದು ಅವಧಿ ಕೇಳಬಹುದು, ಸದಸ್ಯರ ಸಂಖ್ಯೆ ಕೇಳಬಹುದು, ಅಥವಾ ತಾತ್ಕಾಲಿಕ ಮತ್ತು ಕಾಯಂ ಸದಸ್ಯರ ನಡುವಿನ ಡಿಫರೆನ್ಸನ್ನು ಕೇಳಬಹುದು. ಮುಂತಾದಂತಹ ವಿಚಾರಗಳ ಕುರಿತು ಪರೀಕ್ಷೆಯಲ್ಲಿ ಪ್ರಶ್ನೆಯಾಗುವಂತಹ ಸಾಧ್ಯತೆ ಇರುತ್ತೆ. ಎಲ್ಲರೂ ಕೂಡ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆ್ಯಂಡ್ ಇದರೊಂದಿಗೆ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸೊ ಮುಂದಿನ ಸುದ್ದಿ ಹೇಳುತ್ತೆ ಬಾಯ್ಕಾಟ್ ಚೀನಾ ಅಸ್ತ್ರ. ನೋಡಿ, ಬಾಯ್ಕಾಟ್ ಅಂತ ಹೇಳಿದ್ರೆ ಬಹಿಷ್ಕಾರ ಮಾಡಿ ಅಂತೇಳಿ. ಯಾವಾಗಲಿಂದ ಚೀನಾ ಗಡಿಯಲ್ಲಿ ತನ್ನ ಉದ್ದಟತನವನ್ನು ತೋರಿಸ್ತಾ ಇದೆಯೋ, ಆ್ಯಂಡ್ ಅದಕ್ಕಿಂತಲೂ ಹೆಚ್ಚಾಗಿ ಯಾವಾಗ ಚೀನಾ ಭಾರತೀಯ ವೀರ ಯೋಧರ ಮೇಲೆ ಗಡಿ ಭಾಗದಲ್ಲಿ ಹಲ್ಲೆಯನ್ನು ಮಾಡ್ತೋ, ಅಂದಿನಿಂದ ನಮ್ಮ ದೇಶಾದ್ಯಂತ ಜನಸಾಮಾನ್ಯರಿರಬಹುದು, ವ್ಯಾಪಾರಿಗಳಿರಬಹುದು, ಅಥವಾ ಮಾಧ್ಯಮದ ಸ್ನೇಹಿತರಿರ್ಬೋದು, ಪ್ರತಿಯೊಬ್ಬರೂ ಕೂಡ ಚೀನಾ ದೇಶದ ವಿರುದ್ಧವಾದಂತಹ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆ ಮತ್ತಷ್ಟು ಇಂಬು ಕೊಡುವಂತೆ ನಿಮಗಿಲ್ಲಿ ಬಾಯ್ಕಾಟ್ ಚೀನಾ ಅಂತ ವರ್ಡ್ ಕಾಣಿಸ್ತಾ ಇದೆ. ನಾನಾಗಲೇ ಹೇಳಿದಂಗೆ ಬಾಯ್ಕಾಟ್ ಅಂತ ಹೇಳಿದ್ರೆ ಬಹಿಷ್ಕಾರ ಮಾಡಬೇಕು ಅಂತ ಹೇಳಿ. ನೋಡಿ, ನಮ್ಮ ದೇಶದಲ್ಲಿ ಸರ್ಕಾರವೂ ಕೂಡ ಒಂದು ಹೆಜ್ಜೆ ಮುಂದೆ ಇಡ್ತಾ ಇದೆ. ಏನು ಬೇರೆ ಬೇರೆ ರಂಗಗಳಲ್ಲಿ ಚೀನಾ ದೇಶದ ಕಂಪನಿಗಳಿಗೆ ಹೂಡಿಕೆಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು, ಅದನ್ನು ತಡೆಯುವತ್ತ ನಮ್ಮ ಕೇಂದ್ರ ಸರ್ಕಾರ ಗಮನ ಹರಿಸ್ತಾ ಇದೆ.
ಬಟ್ ಒಂದು ಮಾತು ನೆನ್ಪಿಟ್ಕೋಬೇಕು, ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಚೀನಾ ನಮಗೆ ಬಹಳ ಕಾಟವನ್ನು ಕೊಡ್ತಾ ಇದೆ, ಸೊ ಯಾಕೆ ನಾವು ಚೀನಾ ದೇಶದಿಂದ ಆಮದಾಗುವ ಪ್ರತಿಯೊಂದು ವಸ್ತುವನ್ನು ನಿರ್ಬಂಧಿಸಬಾರ್ದು ಅಂತ ಬಹಳಷ್ಟು ಜನ ಕೇಳ್ತಾರೆ. ಬಟ್ ಅಲ್ಲಿ 2 ಪ್ರಾಬ್ಲಮ್ಸ್ಗಳು ಉಂಟಾಗ್ತವೆ. ಅದೇನು ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇನಕ್ಕೆ ಇಂಪಾರ್ಟೆಂಟ್ ಅಪ್ಪ ಅಂತ ಹೇಳಿದ್ರೆ, ನೀವು PSI ಎಕ್ಸಾಮು ಅಥವಾ KAS ಎಕ್ಸಾಮು ಬರಿತಾ ಇರ್ತೀರಾ, ಆ ಸಂದರ್ಭದಲ್ಲಿ ನಿಮಗೆ ಒಂದು ಎಸ್ಸೆ ಬರೀಲಿಕ್ಕೆ ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಯಾವ ರೀತಿ ನಾವು ಚೀನಾವನ್ನು ಕಟ್ಟಿ ಹಾಕಬಹುದು ಆ್ಯಂಡ್ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು. ಸೊ ಅಂತಹ ಸಂದರ್ಭದಲ್ಲಿ ಈ ಡೀಟೇಲ್ಸ್ ನಿಮಗೆ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ಬಹಳ ಪ್ರಮುಖ, ನೋಟ್ ಡೌನ್ ಮಾಡ್ಕೊಳ್ತೇನೆ ಹೋಗಬೇಕಾಗುತ್ತೆ. ನಾನಾಗಲೇ ಹೇಳಿದಂಗೆ 2 ಕಾರಣಗಳಿಂದ ನಾವು ಚೀನಾ ದೇಶದ ವಸ್ತುಗಳ ಮೇಲೆ ಒಂದು ಬ್ಲ್ಯಾಂಕೆಟ್ ಬ್ಯಾನ್ ಅಥವಾ ಸಂಪೂರ್ಣ ನಿರ್ಬಂಧವನ್ನು ಹಾಕೋಕ್ಕಾಗಲ್ಲ. ಬಿಕಾಸ್ ಭಾರತ ನಮಗೆ ನೆನಪಿದೆ 1992-93 ಸಮಯದಲ್ಲೇ PV ನರಸಿಂಹರಾವ್ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದಾಗ ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಮತ್ತು ಪ್ರೈವೇಟೈಸೇಷನ್ ಮುಂತಾದಂತಹ ಆರ್ಥಿಕ ಸುಧಾರಣಾ ಕ್ರಮಗಳನ್ನು ಮಾಡಿದ್ದೇವೆ. ಸೊ ಭಾರತ ಯಾವುದೋ ಒಂದು ದೇಶ ನಮಗೆ ತೊಂದರೆ ಕೊಡ್ತಾ ಇದೆ ಅನ್ನುವಂತಹ ಕಾರಣದಿಂದ ಅವರಿಂದ ಆಮದಾಗುವಂತಹ ವಸ್ತುಗಳ ಮೇಲೆ ನಿಷೇಧ ಹೇರುವಂತಿಲ್ಲ. ಈ ರೀತಿ ಹೇರೋದು ಅಂತಾರಾಷ್ಟ್ರೀಯ ವ್ಯಾಪಾರ ಒಪ್ಪಂದಗಳಿದ್ದಾವೆ, ಅವುಗಳ ಉಲ್ಲಂಘನೆ ಆಗುತ್ತೆ. ಆ್ಯಂಡ್ ಇದರಿಂದ ಭಾರತ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಅಂದರೆ ನಮ್ಮ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದೆ, ವಿಶ್ವ ವ್ಯಾಪಾರ ಸಂಸ್ಥೆ, ಅವರಿಂದ ನಾವು ಕೆಲವೊಂದಿಷ್ಟು ಕ್ರಮಗಳನ್ನು ಎದುರಿಸಬೇಕಾಗುತ್ತೆ. ಸೊ ಹಾಗಾಗಿ ಅಂತಹ ಕೆಲಸವನ್ನು ಭಾರತ ಮಾಡೋಕ್ಕಾಗಲ್ಲ. ಬಟ್ ಆದರೂ ಕೂಡ ನಮ್ಮ ಸರ್ಕಾರ ಚೀನಾ ದೇಶದ ಕಂಪನಿಗಳಿಗೆ ಕೊಟ್ಟಿದ್ದಂತಹ ಕಾಂಟ್ರಾಕ್ಟ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದೆ. ಆ್ಯಂಡ್ ಚೀನಾದಿಂದ ಭಾರತೀಯ ನವೋದ್ಯಮಗಳು ಅಥವಾ ಇಂಡಿಯನ್ ಸ್ಟಾರ್ಟಪ್ಸ್ಗೆ ಹಣ ಹರಿದು ಬರ್ತಾ ಇತ್ತು, ಅದರ ಮೇಲೆ ಒಂದು ಕೊಕ್ಕೆಯನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಸೊ ಹಾಗಾಗಿ ಸರ್ಕಾರವೂ ಕೂಡ ತನ್ನ ಪ್ರಯತ್ನವನ್ನು ಮಾಡ್ತಾ ಇದೆ. ಆ್ಯಂಡ್ ಅದೇ ನಿಟ್ಟಿನಲ್ಲಿ ಜನಸಾಮಾನ್ಯರು ಕೂಡ ಸ್ವಯಂ ಪ್ರೇರಿತರಾಗಿ ಮೇಡ್ ಇನ್ ಚೈನಾ ಅಥವಾ ಚೀನಾದಲ್ಲಿ ತಯಾರಾದಂತಹ ಉತ್ಪನ್ನಗಳನ್ನು ಬಳಸುವುದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಅದಕ್ಕೆ ಯಾವ ರೀತಿ ನಮ್ಮ ಸ್ವತಂತ್ರ ಹೋರಾಟದ ಸಮಯದಲ್ಲಿ 1905ನೇ ಇಸ್ವಿಯಲ್ಲಿ ಸ್ವದೇಶಿ ಚಳುವಳಿ ಪ್ರಾರಂಭ ಆಗುತ್ತೆ, ಬಂಗಾಳದ ವಿಭಜನೆ ಉಂಟಾದಂತಹ ಸಂದರ್ಭದಲ್ಲಿ, ಆವಾಗ ಯಾವ ರೀತಿ ನಾವು ಇಂಗ್ಲೆಂಡ್ ದೇಶದ ಆಮದಾದಂತಹ ಬಟ್ಟೆಗಳನ್ನು ಪಿಕೆಟಿಂಗ್ ಮಾಡಿಬಿಟ್ಟು ಬೆಂಕಿಗೆ ಅರ್ಪಣೆ ಮಾಡ್ತಾ ಇದ್ವಿ, ಅದೇ ರೀತಿ ನಮ್ಮ ದೇಶಾದ್ಯಂತ ಈಗ ಚೀನಾ ವಸ್ತುಗಳನ್ನು ಬೆಂಕಿಗೆ ಹಾಕುವಂತಹ, ಬೋನ್ಫೈರ್ ಮಾಡುವಂತಹ ಒಂದು ಕೆಲಸಗಳು ನಡೀತಾ ಇದ್ದಾವೆ. ಆ್ಯಂಡ್ ಇದು ಕೇವಲ ಸರ್ಕಾರದಿಂದ ಆಗಲ್ಲ, ಇದಕ್ಕೆ ನಮ್ಮ ಜನಸಾಮಾನ್ಯರು, ವಿಶೇಷವಾಗಿ ಯುವ ಜನತೆ ಮತ್ತು ವಿದ್ಯಾರ್ಥಿಗಳು ಈ ಒಂದು ಚಳುವಳಿಯಲ್ಲಿ ಭಾಗವಹಿಸಬೇಕು. ಆ ಮೂಲಕ ಭಾರತದ ವಿರುದ್ಧ ಕತ್ತಿ ಮಸಿತಿರ್ತಕ್ಕಂತಹ ಚೀನಾಕ್ಕೆ ಅದರದ್ದೇ ಆದಂತಹ ಭಾಷೆಯಲ್ಲಿ ಪಾಠವನ್ನು ಕಲಿಸಬೇಕಾಗುತ್ತೆ. ಸೊ ಬಾಯ್ಕಾಟ್ ಚೀನಾ ಅನ್ನುವಂತಹ ಒಂದು ಪ್ರಾಜೆಕ್ಟ್ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ನೋಡಿ, ಸರ್ಕಾರ ಇದನ್ನು ಅಧಿಕೃತವಾಗಿ ಪ್ರಾರಂಭ ಮಾಡೋಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ನೀವು ಕೂಡ ಪರೀಕ್ಷೆಗಳಲ್ಲಿ ಆನ್ಸರ್ಸ್ ಬರೀಬೇಕಾದ್ರೆ ಏನು ಉಲ್ಲೇಖ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಇದು ಜನಸಾಮಾನ್ಯರಿಂದ ಪ್ರಾರಂಭ ಆಗಬೇಕು. ಇದು ಜನರೇ ತಮ್ಮ ಸ್ವಇಚ್ಛೆಯಿಂದ ಮಾಡಬೇಕಾದಂತಹ ಒಂದು ಕೆಲಸ ಅಂತಲೂ ಹೇಳಬೇಕಾಗುತ್ತೆ. ನಾನು ಕೂಡ ಎಕ್ಸಾಂಪಲ್ ಕೊಟ್ಟಿದ್ದೀನಿ. 1905 ಮತ್ತು 6ನೇ ಇಸ್ವಿಯಲ್ಲಿ ಸ್ವದೇಶಿ ಚಳುವಳಿ ನಮ್ಮ ದೇಶದಲ್ಲಿ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಇಂತಹ ಒಂದು ಟ್ರೆಂಡ್ ಬೆಳಕಿಗೆ ಬರುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ಅಂದಿನ ಕಾಲದಲ್ಲಿ ಬ್ರಿಟನ್ ದೇಶಕ್ಕೆ ಲಾಭ ಮಾಡಿಕೊಡ್ತಿದ್ದಂತಹ ವ್ಯಾಪಾರಗಳನ್ನು ನಾವು ಬಹಿಷ್ಕಾರ ಮಾಡಬೇಕು, ಅಲ್ಲಿಂದ ಆಮದಾಗುವಂತಹ ವಸ್ತುಗಳ ಮೇಲೆ ನಿರ್ಬಂಧವನ್ನು ಹೇರಬೇಕು. ಸೊ ಅದು ಅಂದಿನ ಒಂದು ಕಾನ್ಸೆಪ್ಟ್, ಅದನ್ನೇ ಈಗಲೂ ಕೂಡ ಬಳಕೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಇದು ಕೂಡ ಬಹಳ ಪ್ರಮುಖ. ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ ಯಾವ ರೀತಿ ದೇಶದಲ್ಲಿ ಚೀನಾ ವಿರೋಧಿ ಮನೋಭಾವ ಬೆಳೀತಾ ಬರ್ತಾ ಇದೆ ಅಂತೇಳಿ. ಆ್ಯಂಡ್ ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಪ್ರೆಸಿಡೆಂಟ್ ಕಾಂಟ್ ಶಟ್ ಡೌನ್ DACA ಸೇಸ್ ಟಾಪ್ ಕೋರ್ಟ್. ನೋಡಿ, ಇದು ಅಮೆರಿಕಾದಿಂದ ಬರ್ತಿರ್ತಕ್ಕಂತಹ ಒಂದು ಪ್ರಮುಖವಾದಂತಹ ಸುದ್ದಿ. ನಿಮಗೆ ಇಲ್ಲಿ DACA ಅಂತ ಕಾಣಿಸ್ತಾ ಇದೆ. ನೋಡಿ, ಪರೀಕ್ಷೆಯಲ್ಲೂ ಕೂಡ ಕೇಳಬಹುದು. ಸ್ಪೆಷಲಿ ಸ್ವಲ್ಪ ಹೈ ಲೆವೆಲ್ ಎಕ್ಸಾಮ್ಸ್, ಉನ್ನತ ಮಟ್ಟದ ಪರೀಕ್ಷೆಗಳನ್ನು ನೀವು ತಗೊಳ್ತಾ ಹೋದರೆ ಅದರಲ್ಲಿ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ಪ್ರಶ್ನೆಗಳು ಉಂಟಾಗ್ತಾ ಹೋಗ್ತವೆ. ಸೊ ಇಲ್ಲಿ DACA ಅಂತ ಕೇಳಿದ್ದಾರೆ. ಸೊ ಅವ್ರು ಕೇಳಬಹುದು DACAಯ ವಿಸ್ತೃತ ರೂಪವನ್ನು ಬರೀರಿ, ಫುಲ್ ಫಾರ್ಮನ್ನು ಬರೀರಿ ಅಂತ ಕೂಡ ಪ್ರಶ್ನೆ ಕೇಳಬಹುದು. ಸೊ DACA ಅಂದರೆ ನಿಮಗೆ ಗೊತ್ತಿರಬೇಕು, ಇಲ್ಲಿ ಕಾಣಿಸ್ತಾ ಇದೆ, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇನೆ, ಡಿಫರ್ಡ್ ಆಕ್ಷನ್ ಫಾರ್ ಚೈಲ್ಡ್ಹುಡ್ ಅರೈವಲ್ಸ್. ಮತ್ತೊಮ್ಮೆ ಹೇಳ್ತೇನೆ, DACA ಬರ್ಕೋಬೇಕು, ಡಿಫರ್ಡ್ ಆಕ್ಷನ್ ಫಾರ್ ಚೈಲ್ಡ್ಹುಡ್ ಅರೈವಲ್ಸ್. ಸೊ ಅದರ ಕನ್ನಡದ ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ, ಬಾಲ್ಯದಲ್ಲೇ ಬರುವಂತಹ ವ್ಯಕ್ತಿಗಳಿಗೆ ವಿಳಂಬವಾಗಿ ಕ್ರಮವನ್ನು ಕೈಗೊಳ್ಳುವುದು. ನೋಡಿ, ಇದು ನಿಮಗೆ ಅರ್ಥ ಆಗ್ತಾ ಇಲ್ಲ ಈಗ, ಬಟ್ ಅದರ ಮೇಲೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ಫಸ್ಟು ಈ DACA ಎಕ್ಸ್ಪ್ಲನೇಷನ್ ತಿಳ್ಕೊಂಬಿಡೋಣ. ನಿಮಗೆ ಈ ಬಲಭಾಗದಲ್ಲಿ ಕಾಣಿಸ್ತಾ ಇದೆ, 2012ನೇ ಇಸ್ವಿಯಲ್ಲಿ ಅಮೆರಿಕಾದ ಅಧ್ಯಕ್ಷರಾಗಿದ್ದಂತಹ ಬರಾಕ್ ಒಬಾಮಾ ಅವರು ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ತಕ್ಕಂತಹ ಡಿಫರ್ಡ್ ಆಕ್ಷನ್ ಫಾರ್ ಚೈಲ್ಡ್ಹುಡ್ ಅರೈವಲ್ಸ್. ಅದೇನಪ್ಪ ಅಂತ ಹೇಳಿದ್ರೆ, ಹಲವಾರು ಜನ ಇವತ್ತಿಗೂ ಕೂಡ ಅಮೆರಿಕಕ್ಕೆ ಅನೈತಿಕವಾಗಿ, ಅಂದರೆ ಇಲ್ಲೀಗಲ್ ಆಗಿ ವಲಸಿಗರಾಗಿ ಹೋಗ್ತಾರೆ, ಅಕ್ರಮ ವಲಸಿಗರು. ಬಟ್ ಅವರು ಬಹಳಷ್ಟು ಬಾರಿ ತಮ್ಮ ಜೊತೆ ತಮ್ಮ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆ್ಯಂಡ್ ಅಲ್ಲಿ ಅಮೆರಿಕಾದಲ್ಲಿ ಅವರು ಅಮೆರಿಕಾದ ಪೊಲೀಸರಿಗೆ ಸಿಕ್ಕೊಂಡ್ರು ಅಂತ ಹೇಳಿದ್ರೆ
ಅಡಲ್ಟ್ಸ್ ಏನಿದ್ದಾರೆ ಅಥವಾ ವಯಸ್ಕ ವ್ಯಕ್ತಿಗಳನ್ನು ಗಡೀಪಾರು ಮಾಡಲಾಗುತ್ತೆ. ಬಟ್ ಅಲ್ಲಿ ಬಾಲ್ಯಾವಸ್ಥೆಯಲ್ಲೇ ಅಮೆರಿಕ ದೇಶವನ್ನು ಪ್ರವೇಶಿಸಿರ್ತಕ್ಕಂತಹ ಮಕ್ಕಳೇನಿರ್ತಾರೆ ಅವರು, ಅಂದರೆ ಇವಾಗ ಮಕ್ಕಳಾಗಿರಬೇಕು ಅಂತ ಏನಿಲ್ಲ, ಅವರು ಅಮೆರಿಕ ದೇಶವನ್ನು ಪ್ರವೇಶಿಸುವಂತಹ ಸಮಯದಲ್ಲಿ ಅವರಿಗೆ 18 ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಾಗಿತ್ತು ಅಂತ ಹೇಳಿದ್ರೆ ಅವ್ರನ್ನ ಏಕಾಏಕಿ ಗಡೀಪಾರು ಮಾಡುವುದಿಲ್ಲ. ಒಂದು ವೇಳೆ ಅವರು ಅಮೆರಿಕದಲ್ಲೇ ಉಳಿಬೇಕು ಅಂತ ಇಚ್ಛೆ ಪಟ್ಟರು ಅಂತ ಹೇಳಿದ್ರೆ ಅವರಿಗೆ ಒಂದು ಸೌಲಭ್ಯವನ್ನು ಕೊಡಲಾಗುತ್ತೆ. ಆ ಸೌಲಭ್ಯವನ್ನೇ DACA ಅಥವಾ ಡಿಫರ್ಡ್ ಆಕ್ಷನ್ ಫಾರ್ ಚೈಲ್ಡ್ಹುಡ್ ಅರೈವಲ್ಸ್ ಅಂತ ಕರಿತೀವಿ. ಪರೀಕ್ಷೆಯಲ್ಲಿ ಕೇಳಬಹುದು, ಸೊ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆ್ಯಂಡ್ ಈಗ ನಿಮಗೆ ಅರ್ಥ ಆಗ್ತಾ ಇದೆ, ನಾನಾಗಲೇ ಹೇಳಿದೆ ಏನಂತ ಹೇಳಿದೆ ಅಂತ ಹೇಳಿದ್ರೆ ಏನು ಬಾಲ್ಯದಲ್ಲೇ ಅಮೆರಿಕವನ್ನು ಪ್ರವೇಶಿಸುವವರ ಮೇಲೆ ವಿಳಂಬಿತವಾಗಿ ಕ್ರಮವನ್ನು ಕೈಗೊಳ್ಳುವುದು. ಸೊ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅಮೆರಿಕಾದಲ್ಲಿ ಅವರಿಗೆ ವಾಸಿಸಕ್ಕೆ ಒಂದು ಸಮಯಾವಕಾಶವನ್ನು ಕೊಡಲಾಗುತ್ತೆ ಮತ್ತು ಅಮೆರಿಕಾದಲ್ಲಿ ಕೆಲಸವನ್ನು ಕೂಡ ಅವ್ರು ಮಾಡಬಹುದು, ಉದ್ಯೋಗವನ್ನು ಕೂಡ ಮಾಡಬಹುದು. ಬಟ್ ಇದರ ಮಿತಿ ಕೇವಲ 2 ವರ್ಷ ಆಗಿರುತ್ತೆ, ಓನ್ಲಿ ಫಾರ್ 2 years. ಈ DACA ಅಂತಕ್ಕಂತಹದ್ದು ಆ ಮಕ್ಕಳೇನಿರ್ತಾರೆ ಅವರಿಗೆ ಗಡೀಪಾರು ಮಾಡೋದರಿಂದ ರಕ್ಷಣೆನ ಒದಗಿಸುತ್ತೆ. ಬಟ್ ಎಷ್ಟು ದಿನಗಳ ಕಾಲಪ್ಪ ಅಂತ ಹೇಳಿದ್ರೆ ಕೇವಲ 2 ವರ್ಷಗಳ ಕಾಲ. ಆ್ಯಂಡ್ ಮತ್ತೊಂದು ವಿಚಾರ, ಈ DACA ಅಂತ ಹೇಳಿದ್ರೆ ಅಮೆರಿಕಾದ ಪೌರತ್ವ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಮೆರಿಕದ ಪೌರತ್ವ ಇದರಿಂದ ಸಿಗಲ್ಲ. ಬಟ್ ಕೇವಲ ಮುಂದಿನ 2 ವರ್ಷಗಳ ಕಾಲ ಆ ವ್ಯಕ್ತಿಗಳು ಅಮೆರಿಕಾದಿಂದ ಗಡೀಪಾರಾಗುವುದಕ್ಕೆ ನಿರ್ಬಂಧವನ್ನು ವಿಧಿಸುತ್ತೆ. ಸೊ ಅವರಿಗೊಂದು 2 years ಟೈಮ್ ಸಿಗುತ್ತೆ. ಆ 2 years ಅವರು ಅಮೆರಿಕದಲ್ಲೇ ಇರಬಹುದು ಮತ್ತು ಹಣವನ್ನು ಸಂಪಾದನೆ ಕೂಡ ಮಾಡಬಹುದು. ಬಟ್ ಅದಾದಮೇಲೆ ಅವ್ರನ್ನ ಮತ್ತೆ ಗಡೀಪಾರು ಮಾಡಲಾಗುತ್ತೆ. ಬಟ್ ಅವರು ಮತ್ತೆ ಈ DACA ಅನ್ನುವಂತಹ ಯೋಜನೆ ಅಡಿಯಲ್ಲಿ ಮತ್ತೆ ಅವರು ರಿನ್ಯೂ ಮಾಡಿಸ್ಕೋಬಹುದು ಮತ್ತೆ 2 ವರ್ಷಗಳ ಅವಧಿಗಾಗಿ. ಸೊ ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಇದನ್ನು ಯಾರಿಗೆ ಕೊಡ್ತಾರೆ ಅಂತ ನಾನು ಆಗಲೇ ಹೇಳಿದ್ದೀನಿ, ಎಲ್ಲ ವಲಸಿಗರಿಗೂ ಕೂಡ ಕೊಡಲ್ಲ. ಬದಲಾಗಿ ಏನು ಬಾಲ್ಯದಲ್ಲೇ ಅಮೆರಿಕಕ್ಕೆ ವಲಸೆ ಹೋಗಿರ್ತಾರೆ, ಅಂದರೆ ಅಕ್ರಮವಾಗಿ ವಲಸೆ ಹೋಗಿರ್ತಾರೆ, ಅಲ್ಲಿ ಯಾವುದೇ ವೀಸಾ ಇರಬಹುದು ಅಥವಾ ವೀಸಾ ಇಲ್ಲದೇ ಅಮೆರಿಕದ ನಾಗರಿಕತ್ವ ಇಲ್ಲದೇ ಅಲ್ಲಿ ವಾಸವಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಏನು ಬಾಲ್ಯದಲ್ಲೇ ಅಮೆರಿಕ ದೇಶವನ್ನು ಪ್ರವೇಶಿಸುತ್ತಾರೆ ಅವರಿಗೆ ಮಾತ್ರ ಈ DACA ಮೂಲಕ ಒಂದು ವಿನಾಯಿತಿ ಸಿಗುತ್ತೆ. ಇದು ಬಹಳ ಪ್ರಮುಖ. ನಿಮಗೆ ಕಾಣಿಸ್ತಾ ಇದೆ, ಸುಮಾರು ಅಮೆರಿಕದಾದ್ಯಂತ 7 ಲಕ್ಷ ಯುವ ವಲಸಿಗರು ಅನ್ನೋಕ್ಕಿಂತನೂ ಏನು ಅವರು ಬಾಲ್ಯಾವಸ್ಥೆಯಲ್ಲೇ ಅಮೆರಿಕಕ್ಕೆ ತೆರಳಿರ್ತಾರೆ ಅವರಿಗೆ ಈ DACA ಅನ್ನುವಂತಹ ಒಂದು ಕಾನೂನಿನಿಂದ ರಕ್ಷಣೆ ಸಿಗುತ್ತೆ. ಇದು ಬಹಳ ಪ್ರಮುಖವಾಗಿರುತ್ತೆ. ಡಿಫರ್ಡ್ ಆಕ್ಷನ್ ಫಾರ್ ಚೈಲ್ಡ್ಹುಡ್ ಅರೈವಲ್ಸ್, ಅದು ಕೂಡ ಬಹಳ ಪ್ರಮುಖ. ಆ್ಯಂಡ್ ಇದನ್ನು 2012ರಲ್ಲಿ ಬರಾಕ್ ಒಬಾಮಾ ಅವರು ಜಾರಿಗೆ ತಂದಿದ್ರು. ಆ್ಯಂಡ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಡ್ರೀಮರ್ಸ್ ಅಂತ ಒಂದು ವರ್ಡ್ ಕಾಣಿಸ್ತಾ ಇದೆ. ಏನು ಅಮೆರಿಕದಲ್ಲಿ ಈ ಯುವ ಅಕ್ರಮ ವಲಸಿಗರಿದ್ದಾರೆ, ಯಾರು ಏನು ಬಾಲ್ಯಾವಸ್ಥೆಯಲ್ಲೇ ಅಮೆರಿಕವನ್ನು ಎಂಟರ್ ಆಗಿದ್ದಾರೆ ಅವರಿಗೆ ಡ್ರೀಮರ್ಸ್ ಅಂತ ಕರೀತಾರೆ. ಅಂದರೆ ಅವರಿಗೆ ಸ್ವಲ್ಪ ಸಿಂಪತಿಯನ್ನು ತೋರಿಸ್ಬಿಟ್ಟು ಕನಿಕರದೊಂದಿಗೆ ಅವ್ರನ್ನ ನೋಡಲಾಗುತ್ತೆ. ಬಿಕಾಸ್ ಅವರು ಯಾವುದೋ ಒಂದು ಕನಸನ್ನು ಹೊತ್ಬಿಟ್ಟು ಅಮೆರಿಕಕ್ಕೆ ಬಂದಿದ್ದರು. ಸೊ ಹಾಗಾಗಿ ಅವ್ರನ್ನ ಏಕಾಏಕಿ ಗಡೀಪಾರು ಮಾಡಬಾರ್ದು ಅಂತೇಳಿ ಅಮೆರಿಕದಾದ್ಯಂತ ಸಾಕಷ್ಟು ಮಾನವ ಹಕ್ಕುಗಳ ಸಂಘಟನೆಗಳು ಒಂದು ಕೋರಿಕೆಯನ್ನು ಇಡ್ತಾನೆ ಇರ್ತವೆ. ಸೊ ಹಾಗಾಗಿ ಡ್ರೀಮರ್ಸ್ ಅಂತ ಕರೆಯಲಾಗುತ್ತೆ. ನೋಡಿ, ಕೆಲವೊಂದು ಟಫ್ ಕ್ವಶನ್ಸ್ ಕೇಳಬೇಕು ಅಂತ ಹೇಳಿದ್ರೆ ಹಿಂಗೂ ಕೇಳಬಹುದು. ಅಮೆರಿಕದಾದ್ಯಂತ ಪ್ರಚಲಿತದಲ್ಲಿರತಕ್ಕಂತಹ ಡ್ರೀಮರ್ಸ್ ಅನ್ನುವ ಶಬ್ದ ಯಾರಿಗೆ ಅನ್ವಯಿಸುತ್ತೆ ಅಂತ ಕೇಳಬಹುದು. ಸೊ ಅದು ಯಾರಿಗೆ ಅನ್ವಯಿಸುತ್ತೆ ಅಂತ ನಾನು ಜಸ್ಟ್ ಹೇಳಿದ್ದೇನೆ. ಸೊ ಅಂತಹ ಜನ ಸುಮಾರು 7 ಲಕ್ಷ ಜನ ಅಮೆರಿಕದಲ್ಲಿದ್ದಾರೆ, ಅವರಿಗೆ ಈ DACA ಹೆಲ್ಪ್ ಮಾಡ್ತಾ ಇತ್ತು. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಈ DACAಯನ್ನು ವಜಾ ಮಾಡ್ತೀನಿ ಅಂತ ಹೇಳಿ ಅಮೆರಿಕದ ಪ್ರಸಕ್ತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೊರಟಿದ್ರು. ಬಟ್ ಅವರ ಒಂದು ಹೋರಾಟಕ್ಕೆ ಕೋರ್ಟ್ನಲ್ಲಿ ಸೋಲುಂಟಾಗಿದೆ. ಅಮೆರಿಕದ ಒಂದು ಕೋರ್ಟ್ ಏನು ಅಭಿಪ್ರಾಯವನ್ನು ಪಟ್ಟಿದೆ ಅಂತ ಹೇಳಿದ್ರೆ ಈ DACA ಮುಂದುವರಿಯುವುದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿದೆ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಮ್ಮೆ ಇಂತಹ ಪ್ರಶ್ನೆಗಳನ್ನೇ ಕೇಳ್ತಾ ಹೋಗ್ತಾರೆ. ಸೊ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಜಾಸ್ತಿ ಕನ್ನಡ ದಿನಪತ್ರಿಕೆಗಳಲ್ಲಿ ಇದರ ಕುರಿತಾಗಿ ಫೋಕಸನ್ನು ಮಾಡಲಾಗಲ್ಲ. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸು. ನೋಡಿ, ಇದು ಕೂಡ ಬಹಳ ಪ್ರಮುಖವಾದಂತಹ ಒಂದು ಸುದ್ದಿ. ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂತಹ ವ್ಯಕ್ತಿ ಹೆಸರು ನಿಮಗೆ ಕಾಣಿಸ್ತಾ ಇದೆ, ಜಸ್ಟಿಸ್ ನಾಗಮೋಹನ್ ದಾಸ್. ಜಸ್ಟಿಸ್ ನಾಗಮೋಹನ್ ದಾಸ್ ಅನ್ನೋದು ಕರ್ನಾಟಕದಲ್ಲಿ ಬಹಳ ಫೇಮಸ್ ಆಗಿರತಕ್ಕಂತಹ ಒಂದು ಹೆಸರು. ಇವರು ಯಾಕಪ್ಪ ಅಂತ ಹೇಳಿದ್ರೆ 2018ನೇ ಇಸ್ವಿಯಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಇವರ ಒಂದು ನೇತೃತ್ವದ ಆಯೋಗವನ್ನು ರಚನೆ ಮಾಡಲಾಗಿತ್ತು, ಒಂದು ಕಮಿಷನನ್ನು ರಚನೆ ಮಾಡಲಾಗಿತ್ತು. ಯಾವ ಉದ್ದೇಶದಿಂದ ಅಂತ ಹೇಳಿದ್ರೆ ಲಿಂಗಾಯತ ಸಮುದಾಯಕ್ಕೆ ಹೊಸ ಧರ್ಮವನ್ನು ಕೊಡಬೇಕು ಅನ್ನುವಂತಹ ಒಂದು ಏನು ಕೂಗು ಕೇಳಿಬರ್ತಾ ಇತ್ತು. ಅದರ ಸ್ಥಿತಿಗತಿಗಳನ್ನು ಪರಿಶೀಲಿಸಿಬಿಟ್ಟು ಸರ್ಕಾರಕ್ಕೆ ಶಿಫಾರಸ್ ಮಾಡಿ ಅಂತ ಹೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಜಸ್ಟಿಸ್ HN ನಾಗಮೋಹನ್ ದಾಸ್ ಇವರ ಹೆಸರು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಅವರು ಹೊಸ ಧರ್ಮವನ್ನು ರಚನೆ ಮಾಡಬೇಕು ಲಿಂಗಾಯತ ಸಮುದಾಯಕ್ಕೆ ಅಂತ ಹೇಳಿ ಒಂದು ಶಿಫಾರಸನ್ನು ಕೂಡ ಸರ್ಕಾರಕ್ಕೆ ಮಾಡಿದರು. ಬಟ್ ಸರ್ಕಾರ ಇದುವರೆಗೂ ಕೂಡ ಅದರ ಮೇಲೆ ಯಾವುದೇ ನಿರ್ಣಯವನ್ನು ಕೈಗೊಂಡಿಲ್ಲ. ಬಟ್ ಅದು 2018ರ ಸುದ್ದಿ ಆಯಿತು. ಬಟ್ ಅದಾದಮೇಲೆ ಇದೇ HS ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಮತ್ತೊಂದು ಸಮಿತಿಯನ್ನು ರಚನೆ ಮಾಡಲಾಯಿತು. ಅದು ಯಾವ ದೃಷ್ಟಿಯಿಂದಪ್ಪ ಅಂತ ಹೇಳಿದ್ರೆ ಮೀಸಲಾತಿ ಹೆಚ್ಚಳಕ್ಕೆ.
ಕರ್ನಾಟಕದಲ್ಲಿ ಒಂದು ಕೂಗು ಕೇಳಿ ಬರ್ತಾ ಇದೆ, ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗದವರಿದ್ದಾರೆ, ಪರಿಶಿಷ್ಟ ಪಂಗಡದವರಿದ್ದಾರೆ, ಅವರಿಗೆ ಮೀಸಲಾತಿ ಪ್ರಸಕ್ತವಾಗಿ ಕೊಡ್ತಿರ್ತಕ್ಕಂತಹದ್ದು ಸಾಕಾಗಲ್ಲ, ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಹೇಳಿ ಒಂದು ಕೂಗು ಕೇಳಿ ಬರ್ತಾ ಇತ್ತು, ಪರ್ಟಿಕ್ಯುಲರ್ಲಿ ದಲಿತ ಸಮುದಾಯದ ಮುಖಂಡರಿಂದ. ಸೊ ಅದರ ಕುರಿತಾಗಿ ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ನಿಮಗೆ ಕಾಣಿಸ್ತಾ ಇದೆ, ಪ್ರಸಕ್ತವಾಗಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರಿಗೆ 15% ಮೀಸಲಾತಿಯನ್ನು ಕೊಡಲಾಗುತ್ತೆ. ಅದೇ ರೀತಿ ಶೆಡ್ಯೂಲ್ಡ್ ಟ್ರೈಬ್ಸ್ ಅಥವಾ ST ಜನಾಂಗಕ್ಕೆ, ಪರಿಶಿಷ್ಟ ಪಂಗಡದವರಿಗೆ 3% ಏನು ರಿಸರ್ವೇಷನ್ನ ಕೊಡಲಾಗುತ್ತೆ. ಆ್ಯಂಡ್ ಪ್ರಸಕ್ತವಾಗಿ ಹಿಂದುಳಿದ ವರ್ಗ ಎಲ್ಲ ಮೀಸಲಾತಿ ಸೇರಿಬಿಟ್ಟು ಕರ್ನಾಟಕದಲ್ಲಿ 50% ಮೀಸಲಾತಿ ಇದೆ. ಆ್ಯಂಡ್ ಇನ್ನುಳಿದಂತಹ 50% ಸೀಟ್ಗಳನ್ನು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಬಿಡಲಾಗುತ್ತೆ. ಆ್ಯಂಡ್ ಇದು ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ಸುದ್ದಿಯಾಗಿದೆ. ಬಟ್ ಈಗ ಅದರಲ್ಲಿ ಏರಿಕೆ ಮಾಡಬೇಕು ಅಂತ ಹೇಳಿ ಒಂದು ಕೂಗು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಒಂದು ವರದಿಯನ್ನು ಸಂಪೂರ್ಣವಾಗಿ ನಾಗಮೋಹನ್ ದಾಸ್ ಸಮಿತಿ ರಚನೆ ಒಂದು ತೀರ್ಮಾನವನ್ನು ಕೈಗೊಂಡಿದೆ. ಅದೇನಪ್ಪ ಅಂತ ಹೇಳಿದ್ರೆ, ನೋಡ್ತಾ ಇದ್ದೀರಾ, ಒಟ್ಟು ಪರಿಶಿಷ್ಟ ಜಾತಿಯವರಿಗೆ ಅಂದರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರಿಗೆ 2% ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ ಅವರಿಗೆ 4% ಹೆಚ್ಚಳ ಮಾಡಬೇಕು ಅಂತ ಹೇಳಿ ಒಂದು ಶಿಫಾರಸನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಅರೈಸ್ ಆಗುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ನಿಮಗೆ ನೆನಪಿರಬಹುದು, 1992ನೇ ಇಸ್ವಿಯಲ್ಲಿ 1992 ಅಲ್ಲಿ ಇಂದಿರಾ ಸಾಹ್ನೆ ಪ್ರಕರಣ ಅಂತ ಒಂದು ಬಹುಮುಖ್ಯವಾದ ಪ್ರಕರಣ ಕಂಡುಬರುತ್ತೆ ನೋಡಿ. ಅದು ಯಾವಾಗಲೂ ಕೂಡ ಪತ್ರಿಕೆಗಳು ನೀವು ನೋಡ್ತಾ ಇರ್ತೀರಾ, ಇಂದಿರಾ ಸಾಹ್ನೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಕೇಸ್ ಕಂಡು ಬರ್ತಾ ಇರುತ್ತೆ. ಸೊ ಏನಪ್ಪ ಇದು ಕೇಸ್ ಅಂತ ಹೇಳಿದ್ರೆ, 1992ನೇ ಇಸ್ವಿಯಲ್ಲಿ ಒಬ್ಬ ನ್ಯಾಯವಾದಿ, ಒಬ್ಬ ಲಾಯರ್ ಆಗಿದ್ದಂತಹ ಇಂದಿರಾ ಸಾಹ್ನೆ ಅವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು. ಬಿಕಾಸ್ ಆ ಸಮಯದಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಮಂಡಲ್ ಕಮಿಷನ್ನ ಒಂದು ಮಂಡಲ್ ಆಯೋಗದ ಶಿಫಾರಸ್ಸಿನ ಮೇರೆಗೆ ಅಂದಿನ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವರ ಸರ್ಕಾರ ಮುಂದಾಗಿತ್ತು. ಆ್ಯಂಡ್ ಅದರ ಕುರಿತಾಗಿ ಒಂದು ಪೆಟಿಷನ್ನ ಮೊಕದ್ದಮೆಯನ್ನು ನ್ಯಾಯಾಲಯದಲ್ಲಿ ಶ್ರೀಮತಿ ಇಂದಿರಾ ಸಾಹ್ನೆ ಅವರು ಹೂಡಿದ್ರು. ಆ್ಯಂಡ್ ಅದರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಪ್ರಮುಖವಾದಂತಹ ತೀರ್ಪನ್ನು ಕೊಡ್ತು. ಅದೇನಪ್ಪ ಅಂತ ಹೇಳಿದ್ರೆ, ಜಾತಿ ಆಧಾರಿತ ಮೀಸಲಿನಲ್ಲಿ ಯಾವುದೇ ರಾಜ್ಯದಲ್ಲೂ ಕೂಡ 50% ಮೀಸಲಾತಿಯನ್ನು ಕ್ರಾಸ್ ಮಾಡಂಗಿಲ್ಲ. ಅಂದರೆ ಜಾತಿ ಆಧಾರಿತ ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಷನನ್ನು 50%ಕ್ಕಿಂತ ಜಾಸ್ತಿ ಕೊಡಂಗಿಲ್ಲ ಅಂತ ಹೇಳಿ ಒಂದು ತೀರ್ಪನ್ನು ಮಾಡ್ತು. ಇದು ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ತೀರ್ಪು. ಇವತ್ತಿಗೂ ಕೂಡ ಪ್ರತಿಯೊಂದು ರಾಜ್ಯವೂ ಕೂಡ 50%ಕ್ಕೆ ಮಾತ್ರ ಈ ಮೀಸಲಾತಿಗಳನ್ನು ಲಿಮಿಟ್ ಮಾಡಿದ್ದಾವೆ. ಯಾಕಪ್ಪ ಅಂತ ಹೇಳಿದ್ರೆ, ಇಂದಿರಾ ಸಾಹ್ನೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಸೂಚನೆಯನ್ನು ತನ್ನ ತೀರ್ಪಿನಲ್ಲಿ ತಿಳಿಸಿತ್ತು. ಬಟ್ ಆದರೂ ಕೂಡ ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನು ಪರಿಪಾಲನೆ ಮಾಡ್ದಲೇ ಬೇರೆ ರೀತಿಯಾದಂತಹ ರೂಟ್ಗಳನ್ನು ಕೆಲವು ರಾಜ್ಯಗಳು ತೆಗೆದುಕೊಂಡಿದ್ದಾವೆ. ಅದಕ್ಕೆ ಬಹುಮುಖ್ಯವಾದಂತಹ ಎಕ್ಸಾಂಪಲ್ ತಮಿಳುನಾಡು ಇರಬಹುದು, ಆಂಧ್ರ ಪ್ರದೇಶ ಇರಬಹುದು, ಅದೇ ರೀತಿ ರಾಜಸ್ಥಾನ್. ಏನು ಆಂಧ್ರ ಪ್ರದೇಶದಲ್ಲಿ ಕಾಪು ಅನ್ನುವಂತಹ ಜನಾಂಗಕ್ಕೆ ಅಡಿಷನಲ್ಗೆ ಒಂದು ರಿಸರ್ವೇಷನ್ ಕೊಡಲಾಯಿತು. ಅದೇ ರೀತಿ ರಾಜಸ್ಥಾನದಲ್ಲಿ ಗುಜ್ಜರ್ ಸಮುದಾಯಕ್ಕೆ ಈ ಮೀಸಲಾತಿಯನ್ನು ಕೊಡಲಾಯಿತು. ಅವೆಲ್ಲವೂ ಕೂಡ 50%ವನ್ನು ಮೀರಿಬಿಟ್ಟಿದ್ದಾವೆ. ಬಟ್ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಇವ್ರು ಹೇಳ್ತಿರೋ ರೀತಿ 2 ಮತ್ತು 4% ಎಕ್ಸ್ಟ್ರಾ ರಿಸರ್ವೇಷನ್ ಕೊಡ್ತಾ ಹೋಗೋದಾದ್ರೆ, ಕರ್ನಾಟಕದಲ್ಲೂ ಕೂಡ ಈ 50% ಲಿಮಿಟ್ ಏನಿದೆ ಅದು ಕ್ರಾಸ್ ಆಗುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಅದಕ್ಕೆ ಒಂದು ಕಾನೂನಿನ ಮೂಲಕ ಒಂದು ಸೊಲ್ಯೂಷನನ್ನು, ಪರಿಹಾರವನ್ನು ಕಂಡುಕೊಂಡಿದ್ದೇವೆ ಅಂತ ಹೇಳಿ ಜಸ್ಟಿಸ್ H.N. ನಾಗಮೋಹನ್ ದಾಸ್ ಅವರು ತಿಳಿಸಿದ್ದಾರೆ. ಬಿಕಾಸ್ ಇವರ ಒಂದು ಸಮಿತಿಯೇ ಇವಾಗ ಶಿಫಾರಸು ಮಾಡಲಿಕ್ಕೆ ತಯಾರಾಗಿದೆ. ಸೊ ನೋಡಬೇಕು ಸರ್ಕಾರ ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ. ಬಿಕಾಸ್ ಅಗೇನ್ ಈ 50% ಕ್ರಾಸ್ ಆಯಿತು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಆ ಒಂದು ಕಾನೂನು ಮಾನ್ಯವಾಗುವುದಿಲ್ಲ, ಅದನ್ನು ರಿಜೆಕ್ಟ್ ಮಾಡಲಾಗುತ್ತೆ. ಸೊ ಹಾಗಾಗಿ ಸರ್ಕಾರ ಯಾವ ಒಂದು ಕಾನೂನಿನ ಮೊರೆ ಹೋಗುತ್ತೆ, ಯಾವ ರೀತಿಯಲ್ಲಿ ಈ ಒಂದು ಶಿಫಾರಸನ್ನು ಜಾರಿಗೆ ತರುತ್ತೆ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಇದಿನ್ನೂ ಕೂಡ ಶಿಫಾರಸಿನ ಹಂತದಲ್ಲಿದೆ. ಸೊ ಕೊನೆಗೆ ಏನಾಗುತ್ತೆ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಬಟ್ ಇಂದಿರಾ ಸಾಹ್ನೆ ಅನ್ನುವಂತಹ ಒಂದು ಪ್ರಕರಣ ಬಹಳ ಪ್ರಮುಖವಾಗಿರುತ್ತೆ, ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಸಾಹ್ನೆ ಅಂದ ತಕ್ಷಣ ಮತ್ತೊಬ್ಬರು ಪ್ರಮುಖವಾದಂತಹ ವ್ಯಕ್ತಿ ಇದ್ದಾರೆ ಭಾರತದಲ್ಲಿ, ಮನು ಸಾಹ್ನೆ ಅಂತೇಳಿ. ದಯವಿಟ್ಟು ನೋಡೋಣ ಮಾಡ್ಕೊಳ್ಳಿ. ಇಂದಿರಾ ಸಾಹ್ನೆ ಅವರೇ ಬೇರೆ, ಬಟ್ ನನಗೆ ಮಾತಾಡ್ತಿರ್ತಕ್ಕಂತಹದ್ದು ಮನು ಸಾಹ್ನೆ. ಮನು ಸಾಹ್ನೆ ಅಂತ ಹೇಳಿದ್ರೆ, ಅವರು ಕಳೆದ ವರ್ಷ ಅಂದರೆ 2019ರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಏನಿದೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಥವಾ ICC, ಅದರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಆಯ್ಕೆಯಾದರು. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ CEO. ಅದಕ್ಕಿಂತ ಮುಂಚೆ ಡೇವ್ ರಿಚರ್ಡ್ಸನ್ ಅನ್ನುವಂತಹ ವ್ಯಕ್ತಿ ICC CEO ಆಗಿದ್ದರು. ಬಟ್ ಈಗ ಭಾರತೀಯರೇ ಆದಂತಹ ಮನು ಸಾಹ್ನೆ ಅವರು ICC CEO ಆಗಿದ್ದಾರೆ. ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ, ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ಬಾರಿ ಕೇಳಬಹುದು. ಬಟ್ ಜಸ್ಟಿಸ್ H.N. ನಾಗಮೋಹನ್ ದಾಸ್ ಸಮಿತಿ ಇರಬಹುದು, ಅದೇ ರೀತಿ ಇವರು ಲಿಂಗಾಯತ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮದ ವಿಚಾರವಾಗಿ ಇವರದ್ದೇ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಆ್ಯಂಡ್ ಇದೇ ರೀತಿ ಮತ್ತೊಂದು ಫೇಮಸ್ ಸದಾಶಿವ ಆಯೋಗ ಕೂಡ ಕರ್ನಾಟಕದಲ್ಲಿ ಸಾಕಷ್ಟು ಚರ್ಚೆಯಲ್ಲಿದೆ. ಸದಾಶಿವ ಆಯೋಗದ ಒಂದು ವರದಿಯನ್ನು ಅಕ್ಸೆಪ್ಟ್ ಮಾಡಬೇಕು, ಶಿಫಾರಸನ್ನು ಇಂಪ್ಲಿಮೆಂಟ್ ಮಾಡಬೇಕು ಬೇಡ ಅಂತೇಳಿ. ಸೊ ಸದಾಶಿವ ಆಯೋಗ ಅಂತ ಹೇಳಿದ್ರೆ ಅದು ಈ ದಲಿತರ ಒಳಗೇನೆ ಒಳ ಮೀಸಲಾತಿ ಕೊಡುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಫಾರಸು ಮಾಡಿತ್ತು.
ದಲಿತ ಸಮುದಾಯದಲ್ಲಿ ಬಲಗೈ ಮತ್ತು ಎಡಗೈ ಅಂತ ಎರಡು ಕೆಟಗರೈಸೇಷನ್ ಬರುತ್ತೆ. ಸೊ ಅದರಲ್ಲಿ ಒಳ ಮೀಸಲಾತಿ ಕೊಡುವ ಉದ್ದೇಶದಿಂದ ಸದಾಶಿವ ಆಯೋಗವನ್ನು ರಚನೆ ಮಾಡಲಾಗಿತ್ತು. ಬಟ್ ಎನ್ ನಾಗಮೋಹನ್ ದಾಸ್ ಆಯೋಗ ಎರಡು ವಿಚಾರಗಳಿಗೆ, ಒಂದು ಲಿಂಗಾಯತ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮ, ಮತ್ತೊಂದು ನೀವೀಗ ನೋಡ್ತಿರುವಂತಹ ಮೀಸಲಾತಿ ಹೆಚ್ಚಳ ಆ ಒಂದು ಪ್ರಸ್ತಾವನೆಗಾಗಿ. ಇಷ್ಟನ್ನು ನೋಡೋಣ ಮಾಡ್ಕೊಂತ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಇಂಡಿಯನ್ ಎಕಾನಮಿ ಟು ಕಾಂಟ್ರಾಕ್ಟ್ ಬೈ 4% ಇನ್ 2020-21 ಫೋರ್ಕಾಸ್ಟ್ ADB. ADB ಅಂದ ತಕ್ಷಣ ನಿಮಗೆ ನೆನಪಾಗಬೇಕಂತದ್ದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. 1966ನೇ ಇಸ್ವಿಯಲ್ಲಿ ಏಷ್ಯಾದ ಒಂದು ದೇಶವಾಗಿರ್ತಕ್ಕಂತಹ ಫಿಲಿಪೈನ್ಸ್ನ ಒಂದು ರಾಜಧಾನಿ ಮನಿಲಾ ನಗರದಲ್ಲಿ ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ಇದು ಏಷ್ಯಾ ಮತ್ತು ಪೆಸಿಫಿಕ್ ವಲಯದಲ್ಲಿ ಇರುವಂತಹ ದೇಶಗಳ ಒಂದು ಸಾಲದ ಒಂದು ಹಣಕಾಸಿನ ನೆರವನ್ನು ಈ ಏಷ್ಯಾ ಮತ್ತು ಪೆಸಿಫಿಕ್ ವಲಯದಲ್ಲಿ ಇದು ಕೊಡ್ತಾ ಹೋಗುತ್ತೆ. ಆ್ಯಂಡ್ ಅವರು ಇತ್ತೀಚೆಗಷ್ಟೇ ಒಂದು ವರದಿಯನ್ನು ಮಂಡನೆ ಮಾಡಿದ್ರು. ಆ ವರದಿಯಲ್ಲಿ ಇಂಡಿಯನ್ ಎಕಾನಮಿ ಅಥವಾ ಭಾರತದ ಅರ್ಥವ್ಯವಸ್ಥೆ 2020-21 ಹಣಕಾಸು ವರ್ಷದಲ್ಲಿ ಸುಮಾರು 4% ಕುಸಿಯುತ್ತೆ. ಕಾಂಟ್ರಾಕ್ಟ್ ಅಥವಾ ಕುಸಿಯುತ್ತೆ ಅಂತ ಹೇಳಿದ್ದಾರೆ. 4% ಕುಸಿಯೋದು ಅಂತ ಹೇಳಿದ್ರೆ -4% ಗ್ರೋತ್ ರೇಟ್. ಸೊ ನಮ್ಮ ಅರ್ಥವ್ಯವಸ್ಥೆ ಯಾವ ರೀತಿ ಕೆಳಗೆ ಸಾಗ್ತಾ ಇದೆ ಅಂತ ಇದು ಬಹಳ ಉತ್ತಮವಾಗಿ ತೋರಿಸ್ತಾ ಹೋಗುತ್ತೆ. ಬಟ್ ಕೆಳಗಡೆ ತೋರಿಸ್ತಾ ಇದ್ದಾರೆ, ಅದೇನಪ್ಪ ಅಂತ ಹೇಳಿದ್ರೆ, ಈ ದೇಶಾದ್ಯಂತ ಪ್ರಪಂಚಾದ್ಯಂತ ಈ ಅರ್ಥವ್ಯವಸ್ಥೆ ಕುಸಿಲಿಕ್ಕೆ ಕಾರಣವಾಗಿರುವ ಕೊರೋನಾ ವೈರಸ್ನ ಜನ್ಮಸ್ಥಾನವಾಗಿರುವಂತಹ ಚೀನಾ ದೇಶ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯ ಹೊರತಾಗೂ ಕೂಡ +1.8% ಗ್ರೋತನ್ನು ತೋರಿಸುತ್ತೆ. ಅವರು ನಮ್ಮ ಇಂಡಿಯಾ ಅವರೆಲ್ಲ ಕುಸಿತಾ ಇದ್ದೀವಿ, ಅಂದರೆ ನೆಗೆಟಿವಲ್ಲಿ ನಮ್ಮ ಒಂದು ಅಭಿವೃದ್ಧಿ ದರವನ್ನು ದಾಖಲಿಸ್ತಾ ಇದ್ದೀವಿ. ಬಟ್ ಚೀನಾ ಮಾತ್ರ 1.8% ಪ್ಲಸ್ ಅವರು ಅಭಿವೃದ್ಧಿ ಹೊಂದ್ತಾರೆ ಅಂತ ಈ ಒಂದು ರಿಪೋರ್ಟ್ ಹೇಳಿದೆ. ಇದರ ಕುರಿತಾಗಿ ನಾವು ಗಮನವನ್ನು ಇಟ್ಕೋಬೇಕಾಗುತ್ತೆ. ಸೊ ಪರೀಕ್ಷಾ ದೃಷ್ಟಿಯಿಂದ ಕೂಡ ಬಹಳ ಪ್ರಮುಖವಾಗಿರುತ್ತೆ. ಬಿಕಾಸ್ ADB ಕೂಡ ಒಂದು ಬಹಳ ಪ್ರಮುಖವಾದಂತಹ ಒಂದು ಬ್ಯಾಂಕ್ ಅಂತಲೇ ಹೇಳಲಾಗುತ್ತೆ. ಸೊ ಅವರು ರಿಲೀಸ್ ಮಾಡಿರುವಂತಹ ಒಂದು ಮುನ್ಸೂಚನೆ ಫೋರ್ಕಾಸ್ಟಿಂಗ್ ಬಗ್ಗೆ ಪರೀಕ್ಷೆಯಲ್ಲಿ ಕೇಳ್ತಾನೆ ಹೋಗ್ಬೋದು. ಸೊ -4% ಇಂಡಿಯಾಕ್ಕೆ ಅಂತ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೇಳಿರೋದು ಬಹಳ ಪ್ರಮುಖವಾಗುತ್ತೆ. ಆ್ಯಂಡ್ ನಾನು ಆಗಲೇ ಹೇಳಿದಂಗೆ ಇದರ ಕೇಂದ್ರ ಕಚೇರಿ ಫಿಲಿಪೈನ್ಸ್ನ ಮನಿಲಾ ನಗರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ಈಗ ನಾವು ಫಿಲಿಪೈನ್ಸ್ನ ಒಂದು ಮ್ಯಾಪನ್ನು ಕೂಡ ನೋಡೋಣ. ಬಿಕಾಸ್ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ ಬೇರೆ ಬೇರೆ ಪ್ರದೇಶಗಳ ಕುರಿತಾಗಿ. ಸೊ ನಮಗೊಂದು ಜಿಯೋಗ್ರಫಿಕಲ್ ಮ್ಯಾಪ್ನ ನಾಲೆಡ್ಜ್ ಬಹಳ ಪ್ರಮುಖವಾಗುತ್ತೆ. ಆ್ಯಂಡ್ ನಿಮಗೆ ಕಾಣಿಸ್ತಾ ಇದೆ ಫಿಲಿಪೈನ್ಸನ್ನು ಆರೆಂಜ್ ಕಲರ್ನಲ್ಲಿ ಮಾರ್ಕ್ ಮಾಡಲಾಗಿದೆ. ಸ್ಪೆಷಲಿ ಬಹಳಷ್ಟು ಒಂದು ದ್ವೀಪಗಳ ಸಮೂಹ ಆಗಿದೆ ಫಿಲಿಪೈನ್ಸ್. ಆ್ಯಂಡ್ ನಾನು ಆಗಲೇ ಹೇಳಿದಂತಹ ಮನಿಲಾ ಫಿಲಿಪೈನ್ಸ್ನ ಕ್ಯಾಪಿಟಲ್ ಸಿಟಿ ಇಲ್ಲಿ ಕಂಡು ಬರ್ತಾ ಇದೆ. ಆ್ಯಂಡ್ ಅದರ ಸುತ್ತಮುತ್ತಲು ಇರತಕ್ಕಂತಹ ದೇಶಗಳು ಕೂಡ ಗೊತ್ತಾಗಬೇಕು. ಬೇಸಿಕಲಿ ಇದು ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತಾ ಇದೆ. ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರ ಕಂಡು ಬರ್ತಾ ಇದೆ. ಇದರ ಮೇಲ್ಭಾಗದಲ್ಲಿ ನೋಡ್ತಾ ಇದ್ದೀರಾ ಜಪಾನ್ ಕಾಣಿಸ್ತಾ ಇದೆ. ಇದರ ಎಡಭಾಗದಲ್ಲಿ ಚೀನಾ ದೇಶ ಕಾಣಿಸ್ತಾ ಇದೆ. ಆ್ಯಂಡ್ ಕೆಳಗಡೆ ನೀವು ನೋಡ್ತಾ ಹೋದರೆ ಮಲೇಷಿಯಾ ಇರಬಹುದು, ಇಂಡೋನೇಷಿಯಾ ಇರಬಹುದು, ಮುಂತಾದಂತಹ ದೇಶಗಳು ನಿಮಗೆ ಕಾಣಿಸ್ತಾ ಹೋಗ್ತವೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಆ್ಯಂಡ್ ಪ್ರಸಕ್ತವಾಗಿ ಫಿಲಿಪೈನ್ಸ್ನ ಅಧ್ಯಕ್ಷ ಯಾರಪ್ಪ ಅಂತ ಹೇಳಿದ್ರೆ ರೊಡ್ರಿಗೋ ಡ್ಯುಟರ್ಟಿ ಅನ್ನುವಂತಹ ವ್ಯಕ್ತಿ ಅಲ್ಲಿನ ಅಧ್ಯಕ್ಷರಾಗಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನೋಡ್ತಾ ಇದ್ದೀರಾ, ಬಿಕಾಸ್ ನಾನಾಗಲೇ ಹಿಂದೆ ಮ್ಯಾಪಲ್ಲಿ ನೀವು ನೋಡೋದಾದರೆ ನಿಮಗೆ ಕಾಣಿಸ್ತಾ ಇದೆ ಕೆಳಗಡೆ ಬರ್ತಿರ್ತಕ್ಕಂಥ ಪ್ರದೇಶ ಇಂಡೋನೇಷಿಯಾಕ್ಕೆ ಸೇರಿರತಕ್ಕಂತಹದ್ದು ನೋಡಿ. ನಿಮಗೆ ಇಲ್ಲಿ ಜಾವಾ ಇರಬಹುದು, ಸುಮಾತ್ರಾ ಇರಬಹುದು, ಇದು ಸಂಪೂರ್ಣವಾಗಿ ಇಂಡೋನೇಷ್ಯಾಕ್ಕೆ ಸೇರಿದಂತಹ ಒಂದು ದ್ವೀಪ. ಬೋರ್ನಿಯೋ ದ್ವೀಪ ನಿಮಗೆ ಕಾಣಿಸ್ತಾ ಇದೆ. ಇದೆಲ್ಲವೂ ಕೂಡ ಇಂಡೋನೇಷ್ಯಾಕ್ಕೆ ಸೇರಿದಂತಹ ಪ್ರಾಂತ್ಯಗಳು. ಇಲ್ಲಿವರೆಗೂ ಕೂಡ ಇಂಡೋನೇಷ್ಯಾ ಕಾಣ್ತಾ ಹೋಗುತ್ತೆ. ಬಟ್ ಇದೇನಕ್ಕಪ್ಪ ಪ್ರಮುಖ ಅಂತ ಹೇಳಿದ್ರೆ ನಿಮಗಿಲ್ಲಿ ಜಯಪುರ ಅಂತ ಒಂದು ಶಬ್ದ ಕಾಣಿಸ್ತಾ ಇದೆ. ಜಯಪುರ ಅಂದ ತಕ್ಷಣ ಯಾವುದೋ ಭಾರತೀಯ ಹೆಸರು ಅಂತ ನಿಮಗೆ ಅನಿಸುತ್ತೆ. ಬಟ್ ಭಾರತೀಯ ಹೆಸರೇ ಇರಬಹುದು, ಬಟ್ ಇದಿರ್ತಕ್ಕಂತಹದ್ದು ಇಂಡೋನೇಷಿಯಾ ದೇಶದಲ್ಲಿ. ಸೊ ಹಾಗಾಗಿ ಅದರ ಕುರಿತಾಗಿ ಕೂಡ ಸ್ವಲ್ಪ ನಾಲೆಡ್ಜ್ ಇರಬೇಕಾಗುತ್ತೆ. ಇಂಡೋನೇಷಿಯಾ ಯಾಕೆ ಇಷ್ಟೊಂದು ಪ್ರಮುಖ ಅಂತ ಹೇಳಿದ್ರೆ ಅದು ಪ್ರಪಂಚದ ಅತಿ ದೊಡ್ಡ ದ್ವೀಪ ಸಮೂಹ ಅಂತಲೇ ಕರೆಸ್ಕೊಳ್ಳುತ್ತೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಆರ್ಕಿಪೆಲಾಗೋ ಅಂದ್ರೇನು? ಸಾಕಷ್ಟು ಸಂಖ್ಯೆಯಲ್ಲಿ ಇರತಕ್ಕಂತಹ ದ್ವೀಪಗಳ ಸಮೂಹ. ಒಂದು ಈ ಐಲ್ಯಾಂಡ್ಗಳ ಗ್ರೂಪನ್ನು ನಾವು ಆರ್ಕಿಪ್ಯಾಲಾಗೋ ಅಥವಾ ದ್ವೀಪ ಸಮೂಹ ಅಂತ ಕರಿತೀವಿ. ಪ್ರಪಂಚದ ಅತಿ ದೊಡ್ಡ ದ್ವೀಪ ಸಮೂಹ ಯಾವುದು ಅಂತ ಹೇಳಿದ್ರೆ ಇಂಡೋನೇಷಿಯಾ ದೇಶ. ಇದು ಪ್ರಪಂಚದ ಅತಿ ದೊಡ್ಡ ದ್ವೀಪ ರಾಷ್ಟ್ರ ಕೂಡ ಆಗಿದೆ. ಬಟ್ ಪ್ರಪಂಚದ ಅತಿ ದೊಡ್ಡ ದ್ವೀಪ ಅಂದರೆ ಬೇರೆ ಆಗುತ್ತೆ. ಅದು ಉತ್ತರ ಯುರೋಪ್ನ ಬಳಿಯಲ್ಲಿ ನಮ್ಮ ನಾರ್ತ್ ಪೋಲ್ ಬರುತ್ತೆ, ಉತ್ತರ ಧ್ರುವ ಬರುತ್ತೆ. ಅಲ್ಲಿ ಕಂಡುಬರುವಂತಹ ಗ್ರೀನ್ಲ್ಯಾಂಡ್ ಅನ್ನೋದು ಪ್ರಪಂಚದ ಅತಿ ದೊಡ್ಡ ದ್ವೀಪ. ಬಟ್ ಈಗ ನಾವು ಮಾತಾಡ್ತಿರ್ತಕ್ಕಂತಹದ್ದು ಪ್ರಪಂಚದ ಅತಿ ದೊಡ್ಡ ದ್ವೀಪ ಸಮೂಹ ಮತ್ತು ಪ್ರಪಂಚದ ಅತಿ ದೊಡ್ಡ ದ್ವೀಪ ದೇಶ, ಅದು ಇಂಡೋನೇಷಿಯಾ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರಕ್ಕೆ ಇಂಡೋನೇಷಿಯಾ ಬಹಳ ಒಂದು ನ್ಯೂಸ್ನಲ್ಲಿದ್ದು ಅದೇನಪ್ಪ ಅಂತ ಹೇಳಿದ್ರೆ ಕಳೆದ ವರ್ಷ ಇಂಡೋನೇಷಿಯಾದ ರಾಷ್ಟ್ರಪತಿ ಅಥವಾ ಅಲ್ಲಿನ ಅಧ್ಯಕ್ಷ ಜೋಕೋ ವಿಡೋಡೋ ಅವರು ಇಂಡೋನೇಷಿಯಾದ ಪ್ರಸಕ್ತ ರಾಜಧಾನಿ ಏನು ಜಕಾರ್ತಾ ಇದೆ ಅದನ್ನು ಈ ಬೋರ್ನಿಯೋ ದ್ವೀಪಕ್ಕೆ ಸ್ಥಳಾಂತರಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ರು. ಬಿಕಾಸ್ ಒಂದ್ಮತ್ತೆ ನೆಟ್ಬಿಟ್ಕೊಳ್ಳಿ, ಜಕಾರ್ತಾ ಅಂತಕ್ಕಂತಹದ್ದು ಸಮುದ್ರದ ತೀರದಲ್ಲೇ ಕಂಡುಬರುವಂತಹ ಒಂದು ಪ್ರದೇಶ. ಆ್ಯಂಡ್ ಅದು ಪ್ರತಿ ವರ್ಷ ಸುಮಾರು 25 ಸೆಂಟಿಮೀಟರ್ನಷ್ಟು ಮುಳುಗ್ತಾ ಹೋಗ್ತಾ ಇದೆ. ಸೊ ಸಮುದ್ರ ಮಟ್ಟ 25 ಸೆಂಟಿಮೀಟರ್ ಏರಿಕೆ
ಆಗ್ತಾ ಇದೆ. ಸೊ ಹಾಗಾಗಿ ಮುಂದೆ ಆಗುವಂತಹ ನಷ್ಟವನ್ನು ತಡೆಗಟ್ಟುವಂತಹ ಉದ್ದೇಶದಿಂದ ಅಲ್ಲಿನ ಸರ್ಕಾರ ಜಕಾರ್ತಾವನ್ನು ಬಿಟ್ಬಿಟ್ಟು ಹೊಸ ರಾಜಧಾನಿಯನ್ನು ಈ ನಿಮಗೆ ಕಾಣಿಸ್ತಿರತಕ್ಕಂತಹ ಬೋರ್ನಿಯಾ ದ್ವೀಪದಲ್ಲಿ ಮಾಡಬೇಕು ಅಂತ ಹೊರಟಿದೆ. ಸೊ ಬೋರ್ನಿಯೋ ದ್ವೀಪ ಬಹಳ ಪ್ರಮುಖವಾಗಿರುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಅದು ಇನ್ನೂ ಕೂಡ ಪ್ರಪೋಸಲಲ್ಲಿದೆ, ಇನ್ನೂ ಕೂಡ ನಡೀತಾ ಇದೆ. ಬಟ್ ಪ್ರಸಕ್ತವಾಗಿ ಇಂಡೋನೇಷ್ಯಾದ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಹೇಳಿದ್ರೆ ನೀವು ಜಕಾರ್ತಾ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ಫಿಲಿಪೈನ್ಸ್ ಬಗ್ಗೆ ಕೂಡ ನಾನು ಆಗಲೇ ಹೇಳಿದ್ದೇನೆ, ಗೊತ್ತಿರಬೇಕಾಗುತ್ತೆ. ಮುಂದಿನ ಸ್ಲೈಡ್ ಅಂತ ಗಮನ ಹರಿಸೋಣ. ಇಲ್ಲಿ ನಿಮಗೆ ನಾನು ಆಗಲೇ ಹೇಳಿದಂಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಆರ್ಕಿಪೆಲಾಗೋ ಕಾಣಿಸ್ಕೊಳ್ತಾ ಇದೆ. ನಾನು ಆಗಲೇ ನಿಮಗೆ ಹೇಳಿದೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಆರ್ಕಿಪೆಲಾಗೋ ಮತ್ತು ಯಾವುದೂ ಅಲ್ಲ, ಬದಲಾಗಿ ನಿಮಗೆ ಕಾಣಿಸ್ತಿರತಕ್ಕಂತಹ ಇಂಡೋನೇಷ್ಯಾ ದೇಶ. ಇವಷ್ಟು ದ್ವೀಪಗಳು ಇದು ಕೂಡ ಈ ಬಿಳಿ ಬಣ್ಣದಲ್ಲಿ ಏನೆಲ್ಲ ಮಾರ್ಕ್ ಮಾಡಲಾಗಿದೆ ಅವೆಲ್ಲವೂ ಕೂಡ ಇಂಡೋನೇಷ್ಯಾ ದೇಶಕ್ಕೆ ಸಂಬಂಧಪಟ್ಟಂಥ ದ್ವೀಪಗಳಾಗಿದ್ದಾವೆ. ಸೊ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖ. ಒಂದು ಅಂದಾಜಿನ ಪ್ರಕಾರ ಎಲೆಕ್ಟ್ರಿಸಿಟಿ ಒಂದು ಪವರ್ ಕಟ್ ಆಯಿತು, ನೀವೇ ನಾನು ಕಂಟಿನ್ಯೂ ಮಾಡ್ತೀನಿ. ಮತ್ತೊಂದು ಅಂದಾಜಿನ ಪ್ರಕಾರ ಇಂಡೋನೇಷ್ಯಾದಲ್ಲಿ ಸುಮಾರು 17,000 ದ್ವೀಪಗಳು ಕಂಡುಬರುತ್ತೆ. ಸೊ ಈ 17,000 ದ್ವೀಪಗಳ ಒಂದು ಒಕ್ಕೂಟವನ್ನು, ಒಂದು ಸಮೂಹವನ್ನು ನಾವು ಇಂಡೋನೇಷ್ಯಾ ದೇಶ ಅಂತ ಕರಿತೀವಿ. ಹಾಗಾಗಿ ಅದಕ್ಕೆ ಆರ್ಕಿಪೆಲಾಗೋ ಅಂತ ಕರೆಯಲಾಗುತ್ತೆ, ದ್ವೀಪಗಳ ಸಮೂಹ. ಈ ಡೀಟೇಲ್ಸ್ ಕೂಡ ನಿಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇದರೊಂದಿಗೆ ಮುಂದಿನ ಸ್ಲೈಡ್ ಅಂತ ಗಮನ ಹರಿಸೋಣ. ಇಲ್ಲಿ ನಿಮಗೆ ಗ್ರೀನ್ಲ್ಯಾಂಡ್ ಕಾಣಿಸ್ಕೊಳ್ತಾ ಇದೆ. ಬಿಕಾಸ್ ಬಹಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೋಬಹುದು. ನಾನು ಆಗಲೇ ಏನಂತ ಹೇಳಿದೆ ಅಂತ ಹೇಳಿದ್ರೆ ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಹೇಳಿದ್ರೆ ಗ್ರೀನ್ಲ್ಯಾಂಡ್. ನಾನು ಆಗಲೇ ಹೇಳ್ದಂಗೆ ಉತ್ತರ ಧ್ರುವ ಅಥವಾ ನಾರ್ತ್ ಪೋಲ್ನ ಸಮೀಪದಲ್ಲಿ ಕಂಡು ಬರುತ್ತೆ, ಉತ್ತರ ಯುರೋಪ್ನ ಭಾಗದಲ್ಲಿ ಕಂಡು ಬರುತ್ತೆ. ಇಲ್ಲಿ ನಿಮಗೆ ಕೆನಡಾ ಕಾಣಿಸ್ತಾ ಇದೆ, ಇಲ್ಲಿ ಉತ್ತರ ಅಮೆರಿಕ ಖಂಡ ಕಾಣಿಸ್ಕೊಳ್ತಾ ಇದೆ. ಬಟ್ ಗ್ರೀನ್ಲ್ಯಾಂಡ್ಗೆ ಸಮೀಪವಾಗಿ ಐಸ್ಲ್ಯಾಂಡ್ ಅನ್ನುವಂತಹ ದೇಶ ಕೂಡ ಕಾಣಿಸ್ಕೊಳ್ತಾ ಇದೆ. ಬಟ್ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ಗ್ರೀನ್ಲ್ಯಾಂಡ್ ಯಾವ ದೇಶದ ಆಳ್ವಿಕೆಗೆ ಒಳಪಟ್ಟಿದೆ ಅಥವಾ ಯಾವ ದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ಭಾಗ ಅಂತ ಕೇಳಬಹುದು. ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು ಇಲ್ಲಿ ನಿಮಗೆ ಕಂಡುಬರ್ತಿರತಕ್ಕಂತಹ ಡೆನ್ಮಾರ್ಕ್ ಒಂದು ಬಹಳ ಚಿಕ್ಕದಂತಹ ದೇಶ. ಈ ಡೆನ್ಮಾರ್ಕ್ನ ಆಡಳಿತದಲ್ಲಿ ಗ್ರೀನ್ಲ್ಯಾಂಡ್ ಕಂಡುಬರುತ್ತೆ. ಇದು ಬಹಳ ದೊಡ್ಡ ವಿಸ್ತೀರ್ಣವನ್ನು ಹೊಂದಿದ್ರು ಕೂಡ ಕೇವಲ 50,000ದಿಂದ 60,000 ಜನ ಮಾತ್ರ ಈ ಗ್ರೀನ್ಲ್ಯಾಂಡ್ ಅಂತ ದೊಡ್ಡ ದ್ವೀಪದಲ್ಲಿ ವಾಸವಿದ್ದಾರೆ. ಸೊ ಗ್ರೀನ್ಲ್ಯಾಂಡ್ ಮತ್ತು ಇಂಡೋನೇಷ್ಯಾ ದ್ವೀಪ ಸಮೂಹ ಇವುಗಳ ಮಧ್ಯೆ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೋ ಅದಕ್ಕೆ ತಕ್ಕಂಗೆ ಆನ್ಸರ್ ಮಾಡಬೇಕಾಗುತ್ತೆ. ಈ ರೀತಿ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಟೈಮ್ ಟು ಡಿಸ್ಬ್ಯಾಂಡ್ ಆಂಧ್ರ ಪ್ರದೇಶ್ ಲೆಜಿಸ್ಲೇಟಿವ್ ಕೌನ್ಸಿಲ್. ನೋಡಿ, ಇವತ್ತು ಬಂದಿರತಕ್ಕಂತಹ ಒಂದು ಸುದ್ದಿ ಅದೇನಪ್ಪ ಅಂತ ಹೇಳಿದ್ರೆ ಇವತ್ತಿನ ಇಂಡಿಯನ್ ಎಕ್ಸ್ಪ್ರೆಸ್ ದಿನಪತ್ರಿಕೆಯಲ್ಲಿ ಈ ಒಂದು ಸಂಪಾದಕೀಯವನ್ನು ಬರೆದಿದ್ದಾರೆ. ನೀವು ನಿನ್ನೆಯಷ್ಟೇ ಒಂದು ಮಾತನ್ನು ಗಮನಿಸಿದ್ದೀರಾ. ಅದೇನಪ್ಪ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದ ಒಂದು ವಿಧಾನಸಭೆಯಲ್ಲಿ, ಆಂಧ್ರ ಪ್ರದೇಶದ ಸ್ಪೆಷಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ವಿಧಾನ ಪರಿಷತ್ತು ಅಂತ ಕರಿತೀವಿ. ಆಂಧ್ರ ಪ್ರದೇಶದ ವಿಧಾನ ಪರಿಷತ್ತಿನಲ್ಲಿ ಒಂದು ದೊಡ್ಡ ಗಲಾಟೆ ಉಂಟಾಯಿತು. ಯಾವ ರೇಂಜಿಗಪ್ಪ ಅಂತ ಹೇಳಿದ್ರೆ ಅಲ್ಲಿನ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳಾದಂತಹ YSR ಕಾಂಗ್ರೆಸ್ ಪಕ್ಷ ಮತ್ತು TDP ನಡುವೆ ಒಂದು ಗುದ್ದಾಟ ನಡೀತು. ಅಲ್ಲಿನ ಶಾಸಕರು ಒಂದು ಕೈ ಮೇಲಾಯಿಸುವಂತಹ ಹಂತಕ್ಕೂ ಕೂಡ ತಲುಪಿತ್ತು. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರತಕ್ಕಂತಹದ್ದು ಆಂಧ್ರ ಪ್ರದೇಶದ ವಿಧಾನ ಪರಿಷತ್ತನ್ನು ಡಿಸಾಲ್ವ್ ಮಾಡಬೇಕು ಅಂತ ಕೇಳಲಾಗ್ತಾ ಇದೆ, ಡಿಸ್ಬ್ಯಾಂಡ್ ಮಾಡಬೇಕು, ಅದನ್ನು ತೆಗೆದುಹಾಕಬೇಕು ಅಂತ ಈ ಒಂದು ಸಂಪಾದಕೀಯದಲ್ಲಿ ಹೇಳಲಾಗ್ತಿದೆ. ಬಿಕಾಸ್ ಇದನ್ನು ನೀವು ಗಮನಿಸಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗತ್ತೆ. ಏನಪ್ಪ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಆಂಧ್ರ ಪ್ರದೇಶದ ವಿಧಾನಸಭೆ ಒಂದು ನಿರ್ಣಯವನ್ನು ಪಾಸ್ ಮಾಡಿದ್ದು. ಏನಪ್ಪ ಅಂತ ಹೇಳಿದ್ರೆ ನಿನ್ನೆ ಕೂಡ ಒಂದು ನಿರ್ಣಯವನ್ನು ಪಾಸ್ ಮಾಡಿತು. ಅದು ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದು NRC ಇರಬಹುದು ಅಥವಾ NPR ಇರಬಹುದು, ಅದರ ವಿರುದ್ಧವಾಗಿ. ಬಟ್ ಇದಕ್ಕಿಂತಲೂ ಮುಂಚೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರು ಒಂದು ನಿರ್ಣಯವನ್ನು ಪಾಸ್ ಮಾಡಿಸಿದ್ರು ತಮ್ಮ ವಿಧಾನಸಭೆಯಲ್ಲಿ. ಅದೇನಪ್ಪ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ವಿಧಾನ ಪರಿಷತ್ತನ್ನು ತೆಗೆದು ಹಾಕಬೇಕು ಅಂಥೇಳಿ. ಸೊ ಒಂದು ಮಾತು ನೆನ್ಪಿಟ್ಕೋಬೇಕು, ನಮ್ಮ ದೇಶದಲ್ಲಿ 2 ರೀತಿಯ ವಿಧಾನ ಸಭೆಗಳು ಅಸ್ತಿತ್ವದಲ್ಲಿದೆ. ಕೆಲವು ದೇಶಗಳಲ್ಲಿ ದ್ವಿಶಾಸಕಾಂಗ ಪದ್ಧತಿ ಅಸ್ತಿತ್ವದಲ್ಲಿದ್ದರೆ ಇನ್ನು ಕೆಲವು ರಾಜ್ಯಗಳಲ್ಲಿ ದ್ವಿಶಾಸಕಾಂಗ ಪದ್ಧತಿ ಅಸ್ತಿತ್ವದಲ್ಲಿಲ್ಲ. ಫಾರ್ ಎಕ್ಸಾಂಪಲ್ ಕರ್ನಾಟಕನೇ ತಗೊಂಡ್ರೆ ನಮ್ಮ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ 2 ಭಾಗಗಳು ಕಂಡುಬರುತ್ತೆ. ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ವಿಧಾನಸಭೆ, ಮತ್ತೊಂದು ಮೇಲ್ಮನೆ. ಅದನ್ನು ನಾವು ವಿಧಾನ ಪರಿಷತ್ತು ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತಾ ಹೋಗ್ತೀವಿ. ಎರಡೂ ಕೂಡ ಬಹಳ ಪ್ರಮುಖವಾಗಿರುತ್ತೆ. ಬಟ್ ಇನ್ನಿತರ ಕೆಲವು ರಾಜ್ಯಗಳಲ್ಲಿ ಇಂತಹ ದ್ವಿಶಾಸಕಾಂಗ ಪದ್ಧತಿ ಅಸ್ತಿತ್ವದಲ್ಲಿಲ್ಲ. ಆ್ಯಂಡ್ ಆಂಧ್ರ ಪ್ರದೇಶ ಏನು ಮಾಡ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ಆಲ್ರೆಡಿ ಒಂದು ವಿಧಾನ ಪರಿಷತ್ ಇದೆ, ಬಟ್ ಅದನ್ನು ತೆಗೆದು ಹಾಕಬೇಕು ಅಂತ ಹೇಳಿ ಅಲ್ಲಿನ ಮುಖ್ಯಮಂತ್ರಿ ತೀರ್ಮಾನ ಮಾಡಿ ಅಲ್ಲಿನ ವಿಧಾನಸಭೆಯಲ್ಲಿ ಒಂದು ನಿರ್ಣಯವನ್ನು ಹೊರಡಿಸಿದ್ರು. ಸೊ ಯಾವಾಗಲೂ ಒಂದು ವಿಚಾರವನ್ನು ನೆನ್ಪಿಟ್ಕೋಬೇಕು. ಏನಪ್ಪ ಅಂತ ಹೇಳಿದ್ರೆ ವಿಧಾನ ಪರಿಷತ್ತನ್ನು ಅಸ್ತಿತ್ವಕ್ಕೆ ತರುವ ಮತ್ತು ಅದನ್ನು ತೆಗೆದುಹಾಕುವಂತಹ ಅಧಿಕಾರ ಕೇವಲ ಸಂಸತ್ತಿಗೆ ಮಾತ್ರ ಇದೆ, ಓನ್ಲಿ ವಿತ್ ದ ಇಂಡಿಯನ್ ಪಾರ್ಲಿಮೆಂಟ್. ಸೊ ಹಾಗಾಗಿ ರಾಜ್ಯಗಳೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಕರ್ನಾಟಕಕ್ಕೆ ವಿಧಾನ ಪರಿಷತ್ ಬೇಡ ಅನಿಸ್ತು ಅಂತ ಹೇಳಿದ್ರೆ ಅವರು ವಿಧಾನಸಭೆಯಲ್ಲಿ ಒಂದು ನಿರ್ಣಯವನ್ನು ಪಾಸ್ ಮಾಡಿಬಿಟ್ಟು ಕೇಂದ್ರಕ್ಕೆ ಕಳಿಸ್ಕೊಡ್ಬಹುದು. ಆ್ಯಂಡ್ ಈ ಕುರಿತಂತೆ ಒಂದು ಕಾಯ್ದೆಯನ್ನು ಕೇಂದ್ರದ ಸಂಸತ್ತಿನಲ್ಲಿ ಮಂಡನೆ ಮಾಡಲಾಗುತ್ತೆ. ಅದು ಅನುಮೋದನೆಗೊಳ್ತು ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಏನು ವಿಧಾನ ಪರಿಷತ್ ಇದೆ ಅದು ತೆಗೆದು ಹಾಕಲ್ಪಡುತ್ತೆ.
ಬಟ್ ಏನು ಆಂಧ್ರ ಪ್ರದೇಶ ಸರ್ಕಾರ ಒಂದು ನಿರ್ಣಯವನ್ನು ಪಾಸ್ ಮಾಡಿತ್ತು ಅಲ್ಲಿನ ವಿಧಾನಸಭೆ, ಅದರ ಕುರಿತಾಗಿ ನಮ್ಮ ಪಾರ್ಲಿಮೆಂಟ್ ಇವತ್ತಿಗೂ ಕೂಡ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಸೊ ಆ ಕುರಿತಂತ ಕೆಲವೊಂದು ವಿಚಾರಗಳು ನಡೀತಾ ಇದೆ. ಬಿಕಾಸ್ ಮೂಲ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಜಗನ್ಮೋಹನ್ ಅವರು ಸ್ವಲ್ಪ ಸಿಟ್ಟಾಗಿದ್ದರು ಈ ಪರಿಷತ್ತಿನ ವಿರುದ್ಧ. ಯಾಕಪ್ಪ ಅಂತ ಹೇಳಿದ್ರೆ, ಆಂಧ್ರ ಪ್ರದೇಶದ ವಿಧಾನ ಪರಿಷತ್ನಲ್ಲಿ ಅವರ ವಿರೋಧ ಪಕ್ಷವಾದಂತಹ TDPಯ ಅಧಿಕಾರ ಇತ್ತು. ಸೊ ಅವರು ಯಾವುದೇ ಒಂದು ಕಾನೂನನ್ನು ಜಾರಿಗೆ ತರಬೇಕು ಅಂತ ಹೊರಟರು ಕೂಡ ಅದಕ್ಕೆ TDP ಈ ವಿಧಾನ ಪರಿಷತ್ನಲ್ಲಿ ಆ ಒಂದು ಲೆಜಿಸ್ಲೇಟಿವ್ನ ವಿರುದ್ಧವಾಗಿ, ಆ ಒಂದು ಕಾನೂನಿನ ವಿರುದ್ಧವಾಗಿ ಮತ ಚಲಾಯಿಸುವ ಮೂಲಕ ಅಡ್ಡಗಾಲನ್ನು ಹಾಕ್ತಾ ಇತ್ತು. ಸೊ ಹಾಗಾಗಿ ಇಂತಹ ಅಬ್ಸ್ಟ್ರಕ್ಷನ್ಸ್ ಇರಬಾರ್ದು ಅನ್ನೋ ಉದ್ದೇಶದಿಂದ ಜಗನ್ಮೋಹನ್ ರೆಡ್ಡಿ ಅವರು ಅದನ್ನು ತೆಗೆದುಹಾಕಬೇಕು ಅಂತ ನಿರ್ಣಯ ಪಾಸ್ ಮಾಡಿಸಿದ್ರು. ಬಟ್ ಇವತ್ತಿಗೂ ಕೂಡ ಅಲ್ಲಿ ವಿಧಾನ ಪರಿಷತ್ತು ಅಸ್ತಿತ್ವದಲ್ಲಿದೆ. ಯಾಕೆ ಅಂತ ಹೇಳಿದ್ರೆ, ಕೇಂದ್ರದ ಪಾರ್ಲಿಮೆಂಟ್ ಯಾವುದೇ ಒಂದು ನಿರ್ಧಾರವನ್ನು ಕೈಗೊಂಡಿಲ್ಲ. ಆ್ಯಂಡ್ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು, ಅದೇನಪ್ಪ ಅಂತ ಹೇಳಿದ್ರೆ, ಕೇಂದ್ರದಲ್ಲೂ ಕೂಡ ಎರಡು ಹೌಸಸ್ ಕಂಡು ಬರುತ್ತೆ ನಿಮಗೆ, ಒಂದು ಲೋಕಸಭೆ ಮತ್ತೊಂದು ರಾಜ್ಯಸಭೆ. ಬಟ್ ನಮ್ಮ ರಾಜ್ಯಗಳಲ್ಲಿ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಏನಿದೆ ಅವು ಸೇಮ್ ಏನಲ್ಲ. ಬಿಕಾಸ್ ಕೇಂದ್ರದಲ್ಲಿ ರಾಜ್ಯಸಭೆಗೆ ಸಾಕಷ್ಟು ಹೆಚ್ಚಿನ ಒಂದು ಅಧಿಕಾರ ಇರುತ್ತೆ, ಯಾವುದಾದ್ರೂ ಒಂದು ಬಿಲ್ಲನ್ನು ತಿರಸ್ಕಾರ ಮಾಡುವಂತಹ ಅಧಿಕಾರ ಕೂಡ ಅವರಿಗಿರುತ್ತೆ. ಬಟ್ ರಾಜ್ಯಗಳಲ್ಲಿರ್ತಕ್ಕಂತಹ ವಿಧಾನ ಪರಿಷತ್ತಿಗೆ ಅಷ್ಟೊಂದು ಅಧಿಕಾರ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಮಸೂದೆಯನ್ನು ಕೆಳಗಿನ ಮನೆ, ಲೋವರ್ ಹೌಸ್ ಅಥವಾ ಏನು ವಿಧಾನಸಭೆ ಇದೆ, ಅವರು ವಿಧಾನ ಪರಿಷತ್ತಿಗೆ ಕಳಿಸ್ಕೊಟ್ರು ಅಂತ ಹೇಳಿದ್ರೆ ಮುಂದಿನ 3 ತಿಂಗಳ ಒಳಗಾಗಿ ಅವರು ಅದನ್ನು ಪಾಸ್ ಮಾಡಬೇಕು. ಅದನ್ನು ಪಾಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಕಾಯ್ದೆ, ಆ ಒಂದು ಮಸೂದೆ ಆಟೋಮೆಟಿಕ್ ಆಗಿ ಪಾಸ್ ಆಗಿದೆ ಅಂತ ಪರಿಗಣನೆಗೆ ತೆಗೆದುಕೊಳ್ಳಾಗುತ್ತೆ. ಆ್ಯಂಡ್ ಅದನ್ನು ಕಾಯ್ದೆ ಅಂತ ಕರೆಯಲಾಗುತ್ತೆ. ರಾಜ್ಯಪಾಲರ ಅಂಕಿತ ಬಿದ್ದ ಮೇಲೆ ಅದು ಕಾಯ್ದೆಯಾಗಿ ಮಾರ್ಪಾಡಾಗುತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ 3 ತಿಂಗಳ ಒಳಗಾಗಿ ಅವರು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗುತ್ತೆ. 3 ತಿಂಗಳ ಒಳಗೆ ಅವರು ರಿಜೆಕ್ಟ್ ಮಾಡಿಬಿಟ್ಟು ನಮ್ಮ ಕೆಳ ಮನೆಗೆ ವಾಪಸ್ ಕಳಿಸಿದ್ರು ಅಂದರೂ ಕೂಡ ಮತ್ತೆ ಕೆಳಮನೆ ಅದನ್ನು ಏನು ಮೇಲ್ಮನೆ ಅಥವಾ ವಿಧಾನ ಪರಿಷತ್ತಿಗೆ ವಾಪಸ್ ಕಳಿಸಿದಾಗ ಕೇವಲ 1 ತಿಂಗಳ ಅವಧಿ ಮಾತ್ರ ಮೇಲ್ಮನೆಗಿರುತ್ತೆ. ಈ 1 ತಿಂಗಳ ಅವಧಿ ಒಳಗಾಗಿ ವಿಧಾನ ಪರಿಷತ್ತು ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಗೇನ್ ಈ ಒಂದು ಮಸೂದೆ ಕಾಯ್ದೆಯಾಗಿ ಮಾರ್ಪಾಡಾಗ್ಬಿಡುತ್ತೆ ಅಥವಾ ಮಸೂದೆ ಪಾಸ್ ಆಗಿದೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಈ ಡೀಟೇಲ್ಸ್ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ರಾಜ್ಯಗಳಲ್ಲಿರ್ತಕ್ಕಂತಹ ವಿಧಾನ ಪರಿಷತ್ತು ಕೇಂದ್ರದ ರಾಜ್ಯಸಭೆಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ದುರ್ಬಲ ಆಗಿದೆ ಅಂತಲೇ ನಾವು ನೆನ್ಪಿಟ್ಕೋಬಹುದು. ಸೊ ಇದು ಕೂಡ ಬಹಳ ಪ್ರಮುಖ, ಪರೀಕ್ಷೆಯಲ್ಲಿ ಕೇಳ್ತಾನೆ ಇರ್ತಾರೆ, ಟ್ವಿಸ್ಟ್ ಮಾಡಿಬಿಟ್ಟು ಕಾನ್ಸ್ಟಿಟ್ಯೂಷನಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸೊ ಅದನ್ನು ತಿಳ್ಕೊಳ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸೊ ಈಗ ನಿಮಗೆ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಪ್ರತಿಯೊಬ್ಬರು ಕೂಡ ಲೈವ್ ಚಾಟ್ನಲ್ಲಿ ಭಾಗವಹಿಸಿ ಮತ್ತು ಪ್ರೀಮಿಯರ್ ಚಾಟನ್ನು ಒಂದು ಎಜುಕೇಷನಲ್ ಪ್ಲಾಟ್ಫಾರ್ಮ್ ಆಗಿ ಬಳಸ್ಕೊಳ್ಳಿ. ಯಾರಾದರೂ ಡೌಟ್ಸನ್ನು ಕೇಳಿದ್ರೆ ನೀವೇ ಆನ್ಸರ್ ಮಾಡ್ತಾ ಹೋಗಿ. ಸೊ ಇನ್ಫಾರ್ಮೇಷನನ್ನು ಎಕ್ಸ್ಚೇಂಜ್ ಮಾಡ್ತಾ ಹೋಗಿ. ಅದು ಒಂದು ಸೆಲ್ಫ್ ರಿಲಯಂಟ್ ಪ್ಲಾಟ್ಫಾರ್ಮ್ ಆಗಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಆಗಿದೆ. ಆ್ಯಂಡ್ ಮೊದಲನೇ ಪ್ರಶ್ನೆ ಹೇಳುತ್ತೆ, ಭಾರತೀಯ ರೈಲ್ವೆಯು ಯಾವ ರೈಲ್ವೆ ನಿಲ್ದಾಣದಲ್ಲಿ ಇತ್ತೀಚೆಗೆ ಸ್ವಯಂಚಾಲಿತ ಟಿಕೆಟ್ ಪರಿಶೀಲನೆ ಮತ್ತು ವ್ಯವಸ್ಥಾಪಕ ಪ್ರವೇಶ ಯಂತ್ರವನ್ನು ಸ್ಥಾಪಿಸಿದೆ? ನೋಡಿ, ಇತ್ತೀಚೆಗಷ್ಟೇ ಕೇಂದ್ರ ರೈಲ್ವೆ ವಲಯದಲ್ಲಿ ಬರುವಂತಹ ಒಂದು ರೈಲ್ವೆ ನಿಲ್ದಾಣದಲ್ಲಿ ನಮ್ಮ ಇಂಡಿಯನ್ ರೈಲ್ವೇಸ್ ಒಂದು ಆಟೋಮೆಟಿಕ್ ಅಥವಾ ಸ್ವಯಂಚಾಲಿತ ಟಿಕೆಟ್ ಪರಿಶೀಲನಾ ಯಂತ್ರವನ್ನು ಸ್ಥಾಪನೆ ಮಾಡಿತು. ನೋಡಿ, ಇದುವರೆಗೂ ನಾವು ಆಟೋಮೆಟಿಕ್ ಈ ಟಿಕೆಟನ್ನು ಕೊಡುವಂತಹ, ಇಶ್ಯೂ ಮಾಡುವಂತಹ ಮಿಷಿನ್ ಬಗ್ಗೆ ನೋಡಿದ್ವಿ, ಯಂತ್ರದ ಬಗ್ಗೆ ನೋಡಿದ್ವಿ. ಬಟ್ ಈ ಯಂತ್ರ ವಿಶೇಷವಾದಂತಹದ್ದು. ಯಾಕಪ್ಪ ಅಂತ ಹೇಳಿದ್ರೆ ಇದು ಸ್ವಯಂಚಾಲಿತವಾಗಿ ಟಿಕೆಟನ್ನು ಪರಿಶೀಲನೆ ಮಾಡುತ್ತೆ. ಏನು ಟಿಕೆಟ್ ಚೆಕ್ ಮಾಡಬೇಕು ಅದನ್ನು ಇದು ಯಾಂತ್ರಿಕವಾಗಿ ಮಾಡುತ್ತೆ. ಸೊ ಅಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ದೇಶದ ಯಾವ ರೈಲ್ವೆ ನಿಲ್ದಾಣದಲ್ಲಿ ಜಾರಿಗೆ ತರಲಾಗಿದೆ ಅಂತ ಹೇಳಿದ್ರೆ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಿರುವಂತೆ ಆಪ್ಷನ್ ಸಿ, ನಾಗ್ಪುರ್. ಸೊ ನಾಗ್ಪುರ್ ಅಂತಕ್ಕಂತಹದ್ದು ಎಲ್ಲರಿಗೂ ಗೊತ್ತಿರೋ ರೀತಿ ಮಹಾರಾಷ್ಟ್ರದಲ್ಲಿ ಬರುವಂತಹ ಒಂದು ಪ್ರಮುಖ ನಗರ. ಅಲ್ಲಿನ ರೈಲ್ವೆ ನಿಲ್ದಾಣದಲ್ಲಿ ಈ ಆಟೋಮೆಟಿಕ್ ಟಿಕೆಟ್ ಚೆಕಿಂಗ್ ಮಿಷಿನನ್ನು ಅಳವಡಿಸಲಾಗಿದೆ. ಆ್ಯಂಡ್ ನಾಗ್ಪುರ್ ಅಂತಕ್ಕಂತಹದ್ದು ಕೇಂದ್ರ ರೈಲ್ವೆ ವಲಯದಲ್ಲಿ ಬರುತ್ತೆ. ನಮ್ಮ ದೇಶದಲ್ಲಿ ಸುಮಾರು 18 ರೈಲ್ವೆ ವಲಯಗಳು ಕಂಡು ಬರುತ್ತೆ. ಅದರಲ್ಲಿ ಮುಂಬೈನಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿರತಕ್ಕಂತಹ ಸೆಂಟ್ರಲ್ ರೈಲ್ವೇಸ್ ಅಥವಾ ಕೇಂದ್ರ ರೈಲ್ವೆ ವಲಯ ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅದರ ಅಡಿಯಲ್ಲಿ ಬರ್ತಕ್ಕಂತಹ ನಾಗ್ಪುರಲ್ಲಿ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಸಿದ್ಧಪಡಿಸಿದ ವಿಶ್ವ ಸ್ಪರ್ಧಾತ್ಮಕತೆ ಸೂಚ್ಯಂಕ 2020ರ 32ನೇ ಆವೃತ್ತಿಯಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ನೋಡಿ, ಇತ್ತೀಚೆಗಷ್ಟೇ ಒಂದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವಂತಹ ಪ್ರತಿಷ್ಠಿತ ಸಂಸ್ಥೆ ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್ ಅಥವಾ ವಿಶ್ವ ಸ್ಪರ್ಧಾತ್ಮಕತೆ ಸೂಚ್ಯಂಕವನ್ನು ರಿಲೀಸ್ ಮಾಡಿತು. ಸೊ ಅದರಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿರತಕ್ಕಂತಹ ದೇಶ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಡಿ, ಸಿಂಗಪುರ್. ಸೊ ಸಿಂಗಪುರ್ ಈ ಸ್ಪರ್ಧಾತ್ಮಕತೆ ದೃಷ್ಟಿಯಿಂದ ಬಹಳ ಉನ್ನತ ಮಟ್ಟದಲ್ಲಿದೆ ಅಂತ ಹೇಳಿ ಈ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅಥವಾ IMD ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಭಾರತದ ರ್ಯಾಂಕ್ ಕೂಡ ಬಹಳ ಪ್ರಮುಖವಾಗುತ್ತೆ. ಪರೀಕ್ಷೆಯಲ್ಲಿ ಕೇಳ್ತಾನೆ ಇರ್ತಾರೆ. ಭಾರತದ ರ್ಯಾಂಕ್ 43. ಸೊ ಇಂಡಿಯಾ ಈಗ
43ನೇ ಸ್ಥಾನದಲ್ಲಿದೆ. ಸೊ ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಸಿಂಗಾಪುರ್ ಫಸ್ಟ್ ರ್ಯಾಂಕ್. ಅದೇ ರೀತಿ 3ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಡ್ರೋನ್ ಮಾಲೀಕರಿಗೆ ಭಾರತದ ಮೊದಲನೇ ಪೇ ಆಸ್ ಯು ಫ್ಲೈ ವಿಮೆಯನ್ನು ಪ್ರಾರಂಭಿಸಲು ಟೆಕ್ ಸಂಸ್ಥೆ ಟ್ರೋಪೋಗೋ ಲಿಮಿಟೆಡ್ ಜೊತೆ ಸಹಯೋಗ ಹೊಂದಿರುವ ವಿಮಾ ಕಂಪನಿ ಯಾವುದು? ನೋಡಿ, ಇತ್ತೀಚೆಗಷ್ಟೇ ಒಂದು ಖ್ಯಾತ ವಿಮಾ ಕಂಪನಿ ಟ್ರೋಪೋಗೋ ಲಿಮಿಟೆಡ್ ಅನ್ನುವಂತಹ ಒಂದು ಟೆಕ್ ಅಥವಾ ತಂತ್ರಜ್ಞಾನ ಸಂಸ್ಥೆಯ ಜೊತೆಗೆ ಒಂದು ಪಾಲುದಾರಿಕೆಯನ್ನು ಮಾಡಿಕೊಳ್ತು. ಯಾವ ವಿಚಾರಕ್ಕಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿರ್ತಕ್ಕಂತಹ ಡ್ರೋನ್ ಮಾಲೀಕರಿಗೆ ಪೇ ಆಸ್ ಯು ಫ್ಲೈ ಅನ್ನುವಂತಹ ವಿಮಾ ಯೋಜನೆಯನ್ನು ವಿಸ್ತರಿಸಲು. ಸೊ ನಾವೀಗ ಡ್ರೋನ್ ಅಂದರೆ ತಿಳ್ಕೊಳ್ಳೋಣ. ಡ್ರೋನ್ ನೀವು ಕೂಡ ನೋಡಿರ್ತೀರಾ. ಇತ್ತೀಚೆಗಂತೂ ಪ್ರತಿಯೊಂದು ಮದುವೆ ಸಮಾರಂಭಗಳಲ್ಲಿ ಈ ಡ್ರೋನ್ಗಳ ಬಳಕೆ ಬಹಳ ಕಾಮನ್ ಆಗಿಬಿಟ್ಟಿದೆ. ಡ್ರೋನ್ಗಳನ್ನು ವಿವಿಧ ಉದ್ದೇಶಗಳಿಗೆ ಯೂಸ್ ಮಾಡಲಾಗುತ್ತೆ. ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಕೂಡ ಬಳಕೆ ಮಾಡಲಾಗುತ್ತೆ. ಅದೇ ರೀತಿ ಮನೆಗಳಿಗೆ ಹೋಮ್ ಡೆಲಿವರಿ ಕೊಡೋಕ್ಕೆ ಕೂಡ ಯೂಸ್ ಮಾಡಲಾಗುತ್ತೆ. ಮತ್ತು ಕ್ಯಾಮ್ರಾಗ್ರಫಿ, ಸಿನಿಮಾ ಶೂಟಿಂಗ್ ಮುಂತಾದಂತಹ ಕೆಲಸಗಳಿಗೆ ಡ್ರೋನ್ ಯೂಸ್ ಮಾಡಲಾಗುತ್ತೆ. ಬಟ್ ಈಗ ಪ್ರಪ್ರಥಮ ಬಾರಿಗೆ ಡ್ರೋನ್ ಮಾಲೀಕರಿಗೆ ಒಂದು ವಿಮಾ ಸೌಲಭ್ಯವನ್ನು ಕೊಡಲಾಗ್ತಾ ಇದೆ. ಯಾವುದಾದ್ರೂ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಅಥವಾ ಹಾರಾಟವನ್ನು ನಡೆಸಬೇಕಾದ್ರೆ ಈ ಡ್ರೋನ್ಗಳು ಹಾನಿಗೀಡಾದವು ಅಂತ ಹೇಳಿದ್ರೆ ಅವರಿಗೆ ವಿಮೆಯನ್ನು ಕೊಡಲಾಗುತ್ತೆ. ಬಿಕಾಸ್ ನೋಡಿ, ಡ್ರೋನ್ ಅಂತಕ್ಕಂತಹದ್ದು ಬಹಳ ಎಕ್ಸ್ಪೆನ್ಸಿವ್ ಆಗಿರತಕ್ಕಂತಹ ಒಂದು ವಸ್ತು. ಸೊ ಹಾಗಾಗಿ ಅವರಿಗೆ ಇನ್ಶೂರೆನ್ಸ್ನ ಕೊಡಲಾಗುತ್ತೆ. ಪೇ ಆಸ್ ಯು ಫ್ಲೈ ಅಂದರೆ ನಿಮಗೆ ಎಷ್ಟು ಗಂಟೆ ನೀವು ಹಾರಾಟವನ್ನು ನಡೆಸ್ತೀರಾ ಅಷ್ಟು ಗಂಟೆಗೆ ಅವರು ವಿಮೆಯನ್ನು ಮಾಡಿಕೊಡ್ತಾರೆ. ಸೊ ಇಂತಹ ಒಂದು ವಿನೂತನವಾದಂತಹ ಯೋಜನೆಗೆ ಕೈ ಹಾಕಿರುವ ಭಾರತದ ವಿಮಾ ಕಂಪನಿ ಯಾವುದು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, HDFC ಜನರಲ್ ಇನ್ಶೂರೆನ್ಸ್. HDFC ಕಂಪನಿ ಏನಿದೆ, HDFC ಬ್ಯಾಂಕ್ ಕೂಡ ಬಹಳ ಪ್ರಮುಖವಾಗಿದೆ. ಆ ಕಂಪನಿಯಿಂದ ಕೊಡಲಾಗ್ತಿರ್ತಕ್ಕಂತಹ ಒಂದು ವಿಮೆ ಅವರು ಈ ಟ್ರೋಪೋಗೋ ಲಿಮಿಟೆಡ್ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಇದು ಕೂಡ ಬಹಳ ಪ್ರಮುಖವಾಗುತ್ತೆ. ಅದೇ ರೀತಿ 4ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಈ ಕೆಳಗಿನವರಲ್ಲಿ ಯಾರು UN 75ನೇ ಸಾಮಾನ್ಯ ಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಟರ್ಕಿ ದೇಶದ ವ್ಯಕ್ತಿಯಾಗಿದ್ದಾರೆ? ಇತ್ತೀಚೆಗಷ್ಟೇ ನಾನಾಗಲೇ ನಿಮಗೆ ಹೇಳಿದ್ದೀನಿ, ಸಾಮಾನ್ಯ ಸಭೆ ಅಂತ ಹೇಳಿದ್ರೆ UNGA ಅಂತ ಕರಿತೀವಿ, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ. ಸೊ ಅದರ 75ನೇ UNGAಯ ಅಧ್ಯಕ್ಷರಾಗಿ ಇತ್ತೀಚೆಗಷ್ಟೇ ಒಬ್ಬ ವ್ಯಕ್ತಿ ಆಯ್ಕೆಯಾಗಿದ್ದಾರೆ. ಅವರು ಮೊಟ್ಟ ಮೊದಲ ಟರ್ಕಿ ದೇಶದ UNGA ಪ್ರೆಸಿಡೆಂಟ್ ಅಂತಾನೆ ಕರೆಸ್ಕೊಳ್ತಾ ಇದ್ದಾರೆ. ಸೊ ಅವ್ರು ಯಾರು ಅಂತ ಕೇಳ್ತಿದ್ದಾರೆ. ಪರೀಕ್ಷೆಯಲ್ಲಿ ಖಂಡಿತ ಕೇಳುವಂತಹ ಸಾಧ್ಯತೆ ಇದೆ. ಬಿಕಾಸ್ ಅವರು ಟರ್ಕಿ ದೇಶದ ಮೊದಲ ವ್ಯಕ್ತಿ ಈ ಒಂದು ಸ್ಥಾನವನ್ನು ಅಲಂಕರಿಸ್ತಿರ್ತಕ್ಕಂತಹದ್ದು. ಸೊ ಸರಿಯಾದ ಉತ್ತರ ಆಪ್ಷನ್ ಎ, ವೋಲ್ಕಾನ್ ಬೋಜ್ಕಿರ್. ಸೊ ವೋಲ್ಕಾನ್ ಬೋಜ್ಕಿರ್ ಅವರು ಒಬ್ಬ ಟರ್ಕಿ ದೇಶದ ಡಿಪ್ಲೊಮ್ಯಾಟ್ ಅಥವಾ ರಾಜತಾಂತ್ರಿಕ ಅಧಿಕಾರಿ ಮತ್ತು ಒಬ್ಬ ರಾಜಕಾರಣಿ. ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾಗ್ಬಿಟ್ಟು ಇತ್ತೀಚೆಗಷ್ಟೇ ಆಯ್ಕೆಯಾಗಿದ್ದಾರೆ. ಆ್ಯಂಡ್ ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. 5ನೇ ಪ್ರಶ್ನೆ ಹೇಳುತ್ತೆ, ಯಾವ ರಾಜ್ಯವು ಜೂನ್ 18ನೇ ತಾರೀಕಿನಂದು ಮಾಸ್ಕ್ ಡೇ ಆಚರಣೆ ಮಾಡಿತು? ಇದಂತೂ ಬಹಳ ಸಿಂಪಲ್. ಇತ್ತೀಚೆಗಷ್ಟೇ ನಮ್ಮ ರಾಜ್ಯ ಅಂದರೆ ಕರ್ನಾಟಕ 18ನೇ ತಾರೀಕಿನಂದು ಮಾಸ್ಕ್ ಡೇ ಅನ್ನು ಆಚರಣೆ ಮಾಡಿತು. ಮಾಸ್ಕ್ ಧರಿಸುವುದರ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವಂತಹ ದೃಷ್ಟಿಯಿಂದ ನಮ್ಮ ರಾಜ್ಯದ ಪ್ರಮುಖ ನಗರಗಳಲ್ಲಿ ಈ ಒಂದು ಯೋಜನೆಯನ್ನು ಅಥವಾ ಈ ಒಂದು ದಿನವನ್ನು ಆಚರಣೆ ಮಾಡಲಾಯಿತು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಹಳ ಸಿಂಪಲ್, ಆಪ್ಷನ್ ಬಿ, ಕರ್ನಾಟಕ ರಾಜ್ಯ. ಈ ರೀತಿ 6ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಗ್ಯಾಲ್ವನ್ ಕಣಿವೆ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದು ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ? ಬಹಳ ಪ್ರಮುಖವಾಗಿರತಕ್ಕಂತಹ ಪ್ರಶ್ನೆ. ಸ್ಪೆಷಲಿ PC ಅಥವಾ PSIಯಲ್ಲಿ ಖಂಡಿತ ಕೇಳಬಹುದು, ಅಥವಾ FDA SDA ಇರಬಹುದು. ಬಹಳ ಸಿಂಪಲ್ ಆಗಿದೆ, ಬಟ್ ಆದರೂ ಕೂಡ ನಿಮಗೆ ಗೊತ್ತಿರಬೇಕು, ಬಿಕಾಸ್ ಪರೀಕ್ಷೆಯಲ್ಲಿ ಕೇಳ್ತಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಲಡಾಖ್. ಸೊ ಪೂರ್ವ ಲಡಾಖ್ನ ಭಾಗದಲ್ಲಿ ಕಂಡುಬರುತ್ತೆ ಈ ಗ್ಯಾಲ್ವನ್ ಕಣಿವೆ. ಗ್ಯಾಲ್ವನ್ ನದಿ ಮಾಡುವಂತಹ ಒಂದು ಕಣಿವೆ ಗ್ಯಾಲ್ವನ್ ಕಣಿವೆ. ಸೊ ಅದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖ. ಬಿಕಾಸ್ ಪ್ರಸಕ್ತವಾಗಿ ಭಾರತ ಮತ್ತು ಚೀನಾ ನಡುವೆ ನಡೆದಂತಹ ಘರ್ಷಣೆ ಇದೇ ಗ್ಯಾಲ್ವನ್ ಕಣಿವೆಯ ಪ್ರದೇಶದಲ್ಲಿ ನಡೆದಿರತಕ್ಕಂತಹದ್ದು. ಆ್ಯಂಡ್ ಲಡಾಖ್ನ ರಾಜ್ಯಪಾಲರು ಬಹಳ ಪ್ರಮುಖ, RK ಮಾಥುರ್. ಬಿಕಾಸ್ ಇತ್ತೀಚೆಗಷ್ಟೇ ಲಡಾಖನ್ನು ಒಂದು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶ, ಯೂನಿಯನ್ ಟೆರಿಟರಿ ಅಂತ ಹೇಳಿ ಘೋಷಣೆ ಮಾಡಲಾಯಿತು 2019ರಲ್ಲಿ. ಸೊ ಅದರ ಆಡಳಿತಗಾರ, ಅಡ್ಮಿನಿಸ್ಟ್ರೇಟರ್ ಯಾರು ಅಂತ ಹೇಳಿದ್ರೆ ಶ್ರೀಯುತ RK ಮಾಥುರ್ ಅವರು. ಪರೀಕ್ಷೆಯಲ್ಲಿ ಕೇಳಬಹುದು. ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಗಿರೀಶ್ ಚಂದ್ರ ಮರ್ಮು, GC ಮರ್ಮು ಅವರು. ಅದೇ ರೀತಿ ಲಡಾಖ್ನ ಅಡ್ಮಿನಿಸ್ಟ್ರೇಟರ್ RK ಮಾಥುರ್. ಎರಡು ಹೆಸರು ಕೂಡ ಬಹಳ ಪ್ರಮುಖ, ಬರೆದಿಟ್ಕೊಳ್ಳಲೇಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಕೇಳಬಹುದು. ಆ್ಯಂಡ್ ಅದೇ ರೀತಿ 7ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಯಾವ ಭಾರತೀಯ ಸ್ಪ್ರಿಂಟರನ್ನು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಲಾಗಿದೆ? ನೋಡಿ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಬಹಳ ಪ್ರಮುಖ. ಯಾವ ರೀತಿ ಗ್ಯಾಲೆಂಟ್ರಿ ಅವಾರ್ಡ್ಸ್ ಅಥವಾ ಶೌರ್ಯ ಪ್ರಶಸ್ತಿಗಳಲ್ಲಿ ಪರಮ್ವೀರ್ ಚಕ್ರ ಅತ್ಯುನ್ನತ ಸ್ಥಾನವನ್ನು ಹೊಂದಿದೆಯೋ, ಅದೇ ರೀತಿ ನಾಗರಿಕ ಪ್ರಶಸ್ತಿಗಳಲ್ಲಿ ಭಾರತ ರತ್ನ ಅತ್ಯುನ್ನತವಾದಂತಹ ಒಂದು ಸ್ಥಾನವನ್ನು ಹೊಂದಿದೆಯೋ, ಅದೇ ರೀತಿ ಈ ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ದೇಶದಲ್ಲಿ ನೀಡಲ್ಪಡುವಂತಹ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ಹೇಳಿದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಖೇಲ್ ಅಂತ ಹೇಳಿದ್ರೆ ಹಿಂದಿಯಲ್ಲಿ ಆಟೋಟ ಅಥವಾ ಕ್ರೀಡೆ ಅಂತ ಹೇಳಿ. ಸೊ ಕ್ರೀಡಾ ರತ್ನ ಅಂತ ಕರಿಬಹುದು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಆ್ಯಂಡ್ ಇದನ್ನು ಇತ್ತೀಚೆಗೆ ಯಾರನ್ನು ನಾಮನಿರ್ದೇಶನ ಮಾಡಲಾಗಿದೆ ಅಂತ ಕೇಳಲಾಗ್ತಾ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹಿಮಾ ದಾಸ್. ಸ್ಪ್ರಿಂಟರ್ ಅಂತ ನಿಮಗೆ ಒಂದು ವರ್ಡ್ ಕಾಣಿಸ್ತಾ ಇದೆ. ಸ್ಪ್ರಿಂಟರ್ ಅಂದ್ರೆ ಏನು? ವೇಗದ ಓಟಗಾರರನ್ನ ಸ್ಪ್ರಿಂಟರ್ ಅಂತ ಕರಿತೀವಿ.
ಯಾರು ಸ್ಪೆಷಲಿ 100 ಮೀಟರ್ 200 ಮೀಟರ್ ಮತ್ತು 400 ಮೀಟರ್ ಓಟಗಳಲ್ಲಿ ತೊಡಕೊಂಡಿರ್ತಾರೋ ಅವ್ರನ್ನ ಸ್ಪ್ರಿಂಟರ್ ಅಂತ ಕರಿತೀವಿ. ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ಓಡೋರನ್ನ ರನ್ನರ್ಸ್ ಅಂತ ಕರಿತೀವಿ. ಆ್ಯಂಡ್ ಭಾರತದ ಪ್ರಖ್ಯಾತ ಅಥ್ಲೀಟ್ ಹಿಮಾ ದಾಸ್ ಅವರನ್ನ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ನಾಮಿನೇಟ್ ಮಾಡಲಾಗಿದೆ. ಬಟ್ ಇದು ಕೇವಲ ನಾಮಿನೇಷನ್ ಮಾತ್ರ. ಪ್ರತಿಯೊಂದು ಕ್ರೀಡಾ ಸಂಸ್ಥೆಗಳು ತಮ್ಮ ತಮ್ಮ ಕ್ರೀಡಾಪಟುಗಳನ್ನು ನಾಮಿನೇಟ್ ಮಾಡ್ತಾ ಹೋಗ್ತವೆ. ಕ್ರಿಕೆಟಿಂದ, ಹಾಕಿಯಿಂದ, ಸ್ಕ್ವಾಷಿಂದ, ಅದೇ ರೀತಿ ಚೆಸ್ ಇರಬಹುದು, ಮೋಟಾರ್ ಸ್ಪೋರ್ಟ್ಸ್ ಇರಬಹುದು, ಸ್ವಿಮ್ಮಿಂಗ್ ಇರಬಹುದು, ಪ್ರತಿಯೊಂದು ಕ್ಷೇತ್ರಗಳಿಂದ ಕೂಡ ನಾಮನಿರ್ದೇಶನವನ್ನು ಮಾಡಲಾಗುತ್ತೆ. ಬಟ್ ಈ ಕುರಿತಾಗಿ ಅಂತಿಮ ತೀರ್ಮಾನವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತೆ. ಆ್ಯಂಡ್ ಇನ್ನೂ ಕೂಡ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನು ಯಾರಿಗೆ ಕೊಡಬೇಕು ಅಂತ ಅನೌನ್ಸ್ ಮಾಡಲಾಗಿಲ್ಲ, ಕಾದು ನೋಡಬೇಕಾಗುತ್ತೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತ ಆಗುತ್ತೆ. ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.